ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಆತ್ಮೀಯ ಸ್ನೇಹಿತರೆ, ದೈವಿಕ ಮಹಾಶಕ್ತಿಯ ಅನುಗ್ರಹ ಹಾಗೂ ದೈವಿಕ ತಂದೆ ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿ ಅವರ ಕೃಪೆ ಸದಾ ನಮ್ಮೊಂದಿಗೆ ಇರಲಿ. ಇಡೀ ಜಗತ್ತು ಶಾಂತಿ, ಸಮೃದ್ಧಿ, ಸಂತೋಷವನ್ನು ಆನಂದಿಸಲಿ ಎಂದು ಆಶಿಸುತ್ತಾ ಗುರು ವೇದಾದ್ರಿ ಮಹರ್ಷಿಯವರನ್ನು ವಂದಿಸಿ ನಮಿಸಿ ಈ ಸಂಜೆಯ ಆಧ್ಯಾತ್ಮಿಕ ಅಧಿವೇಶನವನ್ನು ಪ್ರಾರಂಭಿಸೋಣ. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸೇರಿರುವ ಎಲ್ಲ ಆತ್ಮ ಬಂಧುಗಳನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸ್ನೇಹಿತರೆ, ನಮ್ಮ ಈ ದಿನದ ಉಪನ್ಯಾಸಕರಾದ ವಿಶ್ವ ಸಮುದಾಯ ಸೇವಾ ಸಂಘದ ಸ್ಕೈ ಪ್ರಾಧ್ಯಾಪಕರಾದ ಗೋವಿಂದರಾಜ್ ಸರ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರನ್ನು ಪರಿಚಯಿಸಲು ಇಚ್ಛಿಸುತ್ತೇನೆ. ಇವರು ಕನ್ನಡ ಮತ್ತು ಸಮಾಜಶಾಸ್ತ್ರದಲ್ಲಿ MA ಅಧ್ಯಯನ ಮುಗಿಸಿದ್ದಾರೆ. ಇವರು 2002ರಲ್ಲಿ ಸ್ಕೈ ಯೋಗ ಶಿಕ್ಷಣಕ್ಕೆ ಸೇರಿಕೊಂಡರು. ನಮ್ಮ ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಮಹತ್ವಕ್ಕಾಗಿ ಯೋಗ ಎಂಬ ವಿಷಯದಲ್ಲಿ MSc ಪೂರ್ಣಗೊಳಿಸಿದ್ದಾರೆ. ಇವರು ಬ್ಯಾಂಗ್ಳೂರ್ ವಿಶಾಲ ಕರ್ನಾಟಕ ಸ್ಕೈ ಸಂಸ್ಥೆಯ ಆನೇಕಲ್ ಅರಿವಿನ ಶ್ರೀ ಮಂದಿರದಲ್ಲಿ ಈ ಆಧ್ಯಾತ್ಮಿಕ ವಿದ್ಯೆಯನ್ನು, ಸ್ಕೈ ಅಭ್ಯಾಸಗಳನ್ನು ಎಲ್ಲಾ ಜನರಿಗೂ ನೀಡುತ್ತಿದ್ದಾರೆ. ಇವರು ಬ್ಯಾಂಗ್ಳೂರ್ ವಿಶಾಲ ಕರ್ನಾಟಕ ಸ್ಕೈ ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರು 12 ವರ್ಷಗಳಿಂದ ಸ್ಕೈ ಯೋಗದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸ್ನೇಹಿತರೆ, ಈಗ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ಕೈ ಪ್ರಾಧ್ಯಾಪಕರಾದ ಗೋವಿಂದರಾಜ್ ಸರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇಂದಿನ ಚಿಂತನೆ ಸ್ವಯಂ ಜಾಗೃತಿ, ಸೆಲ್ಫ್ ಅವೇರ್ನೆಸ್ ಎಂಬ ಶೀರ್ಷಿಕೆಯ ಬಗ್ಗೆ ಚಿಂತನೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಸ್ಟಾರ್ಟ್ ಮಾಡಿ ಸರ್. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಗುರು ಬಾಳ್ಗೆ, ಗುರು ನಮ್ಮ ಜೊತೆ, ಗುರುವೇ ನಮ್ಮೆಲ್ಲರವನ್ನೇ. ದೈವಕ್ಕೆ ವಂದಿಸಿ, ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರಿಗೆ ವಂದಿಸಿ, ಗುರು ಪದ್ಮನಾಭ ಸರ್ಗೆ ವಂದಿಸಿ, ನನ್ನನ್ನು ಈ ಆಧ್ಯಾತ್ಮಿಕ ಸೇವೆಗೆ ಕರೆತಂದಂಥ ಭಾಗ್ಯಲಕ್ಷ್ಮಿ ಸತ್ಯನಾರಾಯಣ್ ನರಸಿಂಹ ಸರ್ಗೆ ವಂದಿಸಿ, ಈ ಆಯೋಜಕರಾಗಿರ್ತಕ್ಕಂಥ ಕರ್ನಾಟಕ ವಲಯದ ಅಧ್ಯಕ್ಷರಾಗಿರ್ತಕ್ಕಂಥ ದಂಪತಿ ಹಾಗೂ ವಿಜಯ ಮೇಡಮ್ಗೆ ವಂದಿಸಿ, ಈ ಕಾರ್ಯಕ್ರಮನ ನಿರೂಪಣೆ ಮಾಡ್ತಾ ಇರ್ತಕ್ಕಂಥವರಿಗೆ ವಂದಿಸಿ, ಕಾರ್ಯಕ್ರಮದಲ್ಲಿ ಭಾಗವಾಗಿರ್ತಕ್ಕಂಥ ಎಲ್ಲ ಆತ್ಮಗಳಿಗೂ ವಂದಿಸಿ, ಇಂದಿನ ಮುಸ್ಸಂಜೆಯ ಚಿಂತನ ವಿಷಯ ಸ್ವ ಅರಿವು ಅಥವಾ ಸ್ವಯಂ ಜಾಗೃತಿ. ಇದರ ಬಗ್ಗೆ ಚಿಂತನೆಯನ್ನು ನಡೆಸೋಣ. ಸ್ನೇಹಿತರೆ, ಸ್ವ ಅರಿವು ಎಂದರೆ ನಮ್ಮೊಳಗಿನ ವ್ಯಕ್ತಿತ್ವವನ್ನು ಅರಿಯುವುದೇ ಆಗಿದೆ. ನಮ್ಮ ಸಾಬಲ್ಯಗಳನ್ನು, ದೌರ್ಬಲ್ಯಗಳನ್ನು, ಸವಾಲುಗಳು ಹಾಗೂ ಅವುಗಳನ್ನು ಎದುರಿಸಲು ನಾವು ಅನುಸರಿಸಬೇಕಾಗಿರ್ತಕ್ಕಂಥ ಮಾರ್ಗಗಳನ್ನು ಕುರಿತು ಮತ್ತಷ್ಟು ಆಳವಾಗಿ ಅರಿತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ಕೌಶಲ್ಯವನ್ನೇ ಸ್ವ ಅರಿವು ಅಥವಾ ಸ್ವಯಂ ಜಾಗೃತಿ ಅಂತ ಹೇಳ್ತೀವಿ. ನಾವು ನಮ್ಮ ಸಾಬಲ್ಯಗಳನ್ನು ಹೆಚ್ಚಿಸಿಕೊಳ್ಳುವುದು ಹೇಗೆ ಮತ್ತು ನಮ್ಮ ದೌರ್ಬಲ್ಯಗಳನ್ನು ತಗ್ಗಿಸುವುದು ಹೇಗೆ, ನಮಗಿರ್ತಕ್ಕಂಥ ಸವಾಲುಗಳನ್ನು ಎದುರಿಸುವ ಬಗೆ, ಹಾಗೆ ಅರಿತುಕೊಂಡು ನಮ್ಮ ಬದುಕನ್ನು ಉತ್ತಮಗೊಳಿಸಿಕೊಳ್ಳಲು ಹೇಗೆ ಸಾಧ್ಯ ಅನ್ನೋ ವಿಚಾರವನ್ನು ಸ್ವ ಅರಿವು ಎಂಬುದು ಒಮ್ಮೆ ತಲುಪಿಬಿಡಬಹುದಾದಂಥ ಗುರಿ. ಅದರ ಬದಲಿಗೆ ಸತತವಾಗಿ ನಡೆಯತಕ್ಕಂಥ ವ್ಯಕ್ತಿಯೊಳಗಿನ ಬೆಳವಣಿಗೆನೇ ಸ್ವಯಂ ಜಾಗೃತಿ ಅಥವಾ ಸ್ವ ಅರಿವು. ವ್ಯಕ್ತಿ ತನ್ನಲ್ಲಿರ್ತಕ್ಕಂಥ ದೌರ್ಬಲ್ಯಗಳನ್ನು ತಗ್ಗಿಸಿಕೊಂಡು ತನ್ನ ಜೀವನದ ಅರ್ಥ, ಉದ್ದೇಶ, ಮೌಲ್ಯ ಇತ್ಯಾದಿ ಬಗ್ಗೆ ಹೆಚ್ಚೆಚ್ಚು ಅರಿತುಕೊಳ್ತಾ ಸ್ವ ಅರಿವು, ಸ್ವ ಗೌರವ, ಸ್ವಯಂ ನಿಯಂತ್ರಣ, ಹಾಗೆಯೇ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಭಾವನಾತ್ಮಕ ಬುದ್ಧಿಮತ್ತೆಯ ಸೇರುವಿಕೆ. ಹಾಗೆಂದರೆ ಭಾವನಾತ್ಮಕ ಬುದ್ಧಿಮತ್ತೆ ಎಂದರೆ ಜೀವನದ ಯಾವುದೇ ಸವಾಲುಗಳು ಸಮಯದಲ್ಲೂ
ತನ್ನ ಸಹಜವಾಗಿರ್ತಕ್ಕಂಥ ಆತ್ಮಸ್ಥೈರ್ಯವನ್ನ ಕುಗ್ಗಿಸಿಕೊಳ್ಳದೆ ಅನುಭೂತಿಯನ್ನ ಭರವಸೆಯನ್ನು ಊಹಿಸಿಕೊಂಡು ಮುನ್ನಡೆಯೋದೇ ಸಾಮರ್ಥ್ಯ. ಹಾಗೆಯೇ ಅದನ್ನೇ ಸ್ವ ಅರಿವು ಅಥವಾ ಸ್ವಯಂ ಜಾಗೃತಿ ಅಂತ ಹೇಳ್ತೀವಿ. ಸ್ವ ಅರಿವು ಬಂದ್ರೆ ಅದರಿಂದ ನಮ್ಗೇನ್ ಲಾಭ ಅಂತ ನಾವು ಊಹಿಸ್ಕೊಳ್ಳೋದಾದ್ರೆ, ಒಬ್ಬ ವ್ಯಕ್ತಿ ತನ್ನ ಸಾಬಲ್ಯಗಳು, ದೌರ್ಬಲ್ಯಗಳು ಇತ್ಯಾದಿಗಳನ್ನ ಸರಿಯಾಗಿ ತಿಳಿದುಕೊಂಡು ತನ್ನ ಬದುಕಿನ ಗುರಿಗಳನ್ನ ನಿಗದಿಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಗೆ ಸ್ವ ಅರಿವಿನ ಅಗತ್ಯತೆ ಇದೆ. ಹಾಗೇನೆ ಇದರಿಂದ ಇನ್ನೂ ಎರಡನೇ ಲಾಭ ಏನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗಿರ್ತಕ್ಕಂಥ ಅಡೆತಡೆ ಸೂಕ್ತವಾಗಿರ್ತಕ್ಕಂಥ ದಾರಿಯನ್ನ ಕಂಡುಹಿಡ್ಕೋಬೇಕಾದ್ರೆ ಅದರ ಅರಿವಿನ ಅಗತ್ಯ ನಮ್ಗೆ ಬೇಕಾಗಿದೆ. ಒಬ್ಬ ವ್ಯಕ್ತಿ ತನ್ನ ನಡವಳಿಕೆಗಳನ್ನ ಸಕಾರಾತ್ಮಕವಾಗಿಸಿಕೊಂಡು ಪರಿವರ್ತನೆ ಮಾಡಿಕೊಂಡು ಎಲ್ಲಾ ಸವಾಲುಗಳನ್ನ ಸಮರ್ಥವಾಗಿ ನಿಭಾಯಿಸಬೇಕು ಅಂತ ಹೇಳಿದ್ರೆ ಸ್ವ ಅರಿವಿನ ಅಗತ್ಯತೆ, ಸ್ವಯಂ ಜಾಗೃತಿಯ ಅವಶ್ಯಕತೆ ನಮಗಿದೆ. ಹಾಗೇನೆ ಸ್ವ ಅರಿವು ಬೆಳೆಸಿಕೊಳ್ಳುವುದು ಹೇಗೆ, ಅದಕ್ಕೆ ಕೆಲವು ಸಲಹೆಗಳನ್ನ ನಾವೀಗ ಚರ್ಚಿಸೋದಾದ್ರೆ, ನಮಗಾಗಿ ಒಂದಿಷ್ಟು ಕಾಲನ ಮೀಸಲಾಗಿರಿಸ್ಕೊಳ್ಳೋಣ. ಆ ಸಮಯದಲ್ಲಿ ನಮ್ಮ ಆಸಕ್ತಿಗಳು, ನಡವಳಿಕೆಗಳು, ನಿರ್ಧಾರಗಳು ಮತ್ತೆ ನಮ್ಮ ಸಂಬಂಧಗಳು, ನಮಗಿರ್ತಕ್ಕಂಥ ಒತ್ತಡಗಳು, ಆ ಒತ್ತಡಗಳಿಗೆ ನಾವು ಹೇಗೆ ಪ್ರತಿಕ್ರಿಯಿಸ್ತಾ ಇದ್ದೇವೆ, ಈ ವಿಧಾನವನ್ನ ನಮ್ಮ ಬದುಕಿನಲ್ಲಿ ಇತರರ ಪಾತ್ರ ಮತ್ತೆ ಇತ್ಯಾದಿಗಳ ಬಗ್ಗೆ ದೀರ್ಘವಾಗಿ ಸಮರ್ಥವಾಗಿ ಎದುರಿಸ್ಕೊಳ್ಳೋದಾದ್ರೆ ನಾವು ಸ್ವ ಅರಿವನ್ನ ಜಾಗೃತಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯ. ಹಾಗೇನೆ ಯಾವುದೇ ಘಟನೆಗಳಿಗೆ ಕೂಡಲೇ ಪ್ರತಿಕ್ರಿಯಿಸಬೇಡಿ. ಕೆಲ ಕಾಲ ಅದನ್ನು ಚಿಂತನೆ ಮಾಡಿ ನಂತರ ಪ್ರತಿಕ್ರಿಯೆ ನೀಡಿದ್ರೆ ನಮ್ಗೆ ಒಳಗಿನ ಅಂತರಾತ್ಮ ಏನ್ ಹೇಳುತ್ತೋ ಆ ಘಟನೆಗೆ ಉತ್ತರ ನಮ್ಗೆ ಸಿಕ್ಕೋದು. ಹಾಗೆ ನಮ್ಮ ಆಯ್ಕೆಗಳ ಬಗ್ಗೆ ನಮ್ಗೆ ಸ್ಪಷ್ಟತೆ ಬೇಕು. ದಿನಚರಿ ಬರೆಯುವಾಗ ಹಾಗೂ ಅದನ್ನು ಆಗಾಗ್ಗೆ ಓದುವಾಗ ನಮ್ಮ ಅಭ್ಯಾಸಗಳಲ್ಲಿ ಬದಲಾವಣೆ ತರೋದಕ್ಕೆ ಸ್ವ ಅರಿವು ಅಥವಾ ಸ್ವಯಂ ನಿಯಂತ್ರಣ, ಜಾಗೃತಿ ಸಾಧ್ಯ ಆಗತ್ತೆ. ಹಾಗಾದ್ರೆ ನನ್ನೊಳಗಿನ ನಾನು ಯಾರು ಅಂತ ಹೇಳಿದ್ರೆ, ನನ್ನೊಳಗಿನ ಪ್ರತಿಭೆ ನಾನು, ನನ್ನೊಳಗಿನ ಮನೋಭಾವನೆಗಳು, ನನ್ನೊಳಗಿನ ಜೀವನದ ಬಗೆಗೆ ನನ್ನ ದೃಷ್ಟಿಕೋನ, ಇದನ್ನ ನಾನು ಮೊದಲು ಅರ್ಥ ಮಾಡ್ಕೊಂಡ್ರೆ ಆವಾಗ ಹೊರಗಿನ ನಾನು ಯಾರು, ಹೊರಗಿನಲ್ಲಿ ದೈಹಿಕ ಹಾಗೂ ಶಾರೀರಿಕ ವಿಚಾರಗಳು, ಉಡುಗೆ ತೊಡುಗೆಗಳ ವಿಚಾರ, ಇದನ್ನ ಗಮನಿಸ್ತಾ ಹೋದ್ರೆ ಸಾಮಾಜಿಕವಾಗಿ ನಾನು ಯಾರು ಅನ್ನೋದಾದ್ರೆ ಸ್ನೇಹಿ, ಕಳಕಳಿಯುಳ್ಳವನು ಇತ್ಯಾದಿಯಾಗಿ ಈ ಪ್ರಕ್ರಿಯೆಯನ್ನ ನಾನು ತನ್ನ ಬಗೆಗೆ ಬಂದಿರತಕ್ಕಂಥ ಒಂದು ಹೊಸ ಚಿಂತನೆಯನ್ನ, ಹೊಸ ಅರಿವನ್ನ ಮೂಡಿಸ್ಕೊಳ್ಳೋದಕ್ಕೆ ಸಾಧ್ಯ. ಹಾಗೇನೆ ಕಲಿತ ಮಾತಿನ ಮಿತಿಯೊಳಗೆ ನಡೆದಿದೆ ಜೀವನ ವ್ಯಾಪಾರ, ಧರಿಸುವ ಮೌನ ಧ್ಯಾನದೊಳಗೆ ಅಡಗಿದೆ ಜೀವನ ಸಾರ. ಸ್ವಯಂ ಅರಿವು ಜಾಗೃತಗೊಂಡ್ರೆ ಮಾತ್ರನೇ ನನ್ನೊಳಗಿರ್ತಕ್ಕಂಥ ವ್ಯಕ್ತಿತ್ವ ರೂಪುಗೊಳ್ಳೋದಕ್ಕೆ ಸಾಧ್ಯ. ಸ್ವಯಂ ಜಾಗೃತಿ ಮಾನವನ ನೈಜ ಪಾಠಶಾಲೆ ಅಂತ ಕರೀತಾರೆ. ಎಲ್ಲೋ ಪಾಠಶಾಲೆಯಲ್ಲಿ ಕಲ್ತಂಥದ್ದು ನನ್ನ ಒಳಗೆ ನಾನು ಏನು ಕಲ್ತಿದ್ದೀನಿ ಅದು ನೈಜವಾಗಿ ಸಹಜವಾಗಿ ಬಂದ್ರೇನೆ ಅದು ಸ್ವ ಅರಿವು ಅಥವಾ ಸ್ವಯಂ ಜಾಗೃತಿ. ಸ್ವಯಂ ಜಾಗೃತಿ ಅನ್ನೋದು ನಮ್ಮ ಸಾಧನೆಯ ಹಾದಿಗೆ ದಾರಿ ಅಂತ ಹೇಳ್ತಾರೆ. ನನ್ನೊಳಗಿರ್ತಕ್ಕಂಥ ಆ ಆತ್ಮದ ಸುಲಲಿತವಾಗಿ ನನ್ನ ಸಾಧನೆ ಏನಾಗಬೇಕಾಗಿದೆ ಅದನ್ನ ಒಳಗಿಂದನೇ ನಾನು ತಗೋಬೇಕಾಗಿದೆ. ಸ್ವಯಂ ಜಾಗೃತಿ ಆಗದ ಹೊರತು, ಸ್ವ ಅರಿವು ಆಗದ ಹೊರತು ನನ್ನ ಸಾಧನೆ ಹಾದಿಯಲ್ಲಿ ಏನಾಗೋದಿಲ್ಲ, ದಾರಿ ತೋರೋದಕ್ಕೆ, ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಸ್ವ ಅರಿವು ಅನ್ನೋದು ಜ್ಞಾನೋದ್ದೀಪನಕ್ಕೆ ಪುಷ್ಟಿವರ್ಧನ. ಏನೇ ಹೊರಗಡೆ ಕಲ್ತಿರ್ತಕ್ಕಂಥ ವಿಚಾರಗಳು ನನ್ನ ಒಳಗೆ ಇಲ್ಲ ಅಂತ ಹೇಳಿದ್ರೆ, ನನ್ನ ಜ್ಞಾನದ ಉದ್ದೀಪನೆ ಆಗ್ಬೇಕು ಅಂದ್ರೆ, ಅದು ಪುಷ್ಟಿವರ್ಧನ ಆಗ್ಬೇಕು ಅಂದ್ರೆ ಸ್ವ ಅರಿವು ಒಳಗಿಂದ ಬಂದು ಅದು ಸಮಾಜಕ್ಕೆ ಒಪ್ಪುವಂತಹ ಪುಷ್ಟಿವರ್ಧನ ಆಗ್ತಕ್ಕಂಥ ವಿಚಾರ ಮಂಡಿಸಬೇಕಾಗತ್ತೆ. ಹಂಗಾರೆ ಸ್ವ ಅರಿವು ಮೊದಲು ನಾನು ಪರೀಕ್ಷೆ ಮಾಡ್ಕೊಂಡು
ನಂತರ ಅದನ್ನ ಒಪ್ಪಬೇಕಾಗಿದೆ. ಯಾವುದೇ ಒಂದು ಹೊರ ಜಗತ್ತಿನಲ್ಲಿ ತಿಳಿತಕ್ಕಂಥ ವಿಷಯವನ್ನ ನನ್ನ ಮನಸ್ಸಿನ ಒಳ ಅಂತರಕ್ಕೆ ಹಾಕಿ ನಂತರ ಅದನ್ನು ಪರಿಶೀಲಿಸಿ ಜಾಗೃತಿಯನ್ನು ತಗೊಂಡು ನನ್ನ ಬುದ್ಧಿಮತ್ತೆಗೆ ಅದು ಎಷ್ಟರ ಮಟ್ಟಿಗೆ ಹೊಂದಿದೆ ಅನ್ನೋದನ್ನ ನಾನು ತಿಳ್ಕೊಬೇಕಾಗಿದೆ. ಹಾಗೆ ಅರಿವು ಅನ್ನೋದು ಬುದ್ಧಿವಂತರಿಗೆ ಸ್ನೇಹಿತನಿದ್ದಂತೆ. ಸ್ವಯಂ ಜಾಗೃತಿ ಇಲ್ಲದ ಯಾವುದೇ ಸ್ನೇಹಿತನಾಗಿರ್ಬೋದು, ಅದನ್ನ ನಮ್ಮ ನಂಬಿಕೆಯಲ್ಲಿ ವ್ಯತ್ಯಾಸ ಆಗ್ಬೋದು, ಆದರೆ ನಮ್ಮ ಒಳ ಅರಿವು ಅನ್ನೋದು ನನಗೆ ಯಾವಾಗೂ ಜಾಗೃತ ಸ್ಥಿತಿಯಲ್ಲಿದ್ದರೆ ಯಾವುದೇ ಕಾರಣಕ್ಕೂ ನಾನು ಮೋಸ ಹೋಗೋದಿಲ್ಲ. ನನ್ನ ಬುದ್ಧಿಗೆ ಹೆಚ್ಚು ಹೆಚ್ಚು ಒತ್ತನ್ನು ಕೊಟ್ಟು ಅದು ಸಹಜವಾಗಿರ್ತಕ್ಕಂಥ ಬುದ್ಧಿವಂತರಿಗೆ ಸ್ನೇಹಿತನಿದ್ದಂತೆ. ಹಾಗೆಯೇ ಸ್ವಯಂ ಜಾಗೃತಿ ಅನ್ನೋದು ಪ್ರಜ್ವಲಿಸಿದಾಗ ನಮಗೆ ಜಗತ್ತು ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಜಗತ್ತಿನಲ್ಲಿರ್ತಕ್ಕಂಥ ಪ್ರಕೃತಿಯ ರಹಸ್ಯಗಳು ನನಗೆ ಅರ್ಥ ಆಗಬೇಕು ಅಂದರೆ ನಾನು ಅರಿವಿನಲ್ಲಿ ಹೊಂದಾಣಿಕೆ ಆಗಬೇಕು, ಸ್ವಯಂ ಜಾಗೃತಿ ನನ್ನಲ್ಲಿ ಮೂಡಬೇಕು. ಆಗ ಮಾತ್ರನೇ ನಮಗೆ ಜಗತ್ತು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಅರಿವಿನ ಕೊರತೆ ಇದ್ರೆ ಬುದ್ಧಿವಂತಿಗೆ ಒಡೆತ ಸ್ವಯಂ ಜಾಗೃತಿ ಆಗಿ ನಾನು ಅಲ್ಲಿ ಎಡುವುದಕ್ಕೆ ಸಾಧ್ಯ ಆಗುತ್ತೆ. ಅರಿವಿನ ಕೊರತೆ ಇಲ್ಲ ಅಂತಂದ್ರೆ, ಪ್ರಜ್ಞಾವಂತಿಕೆ ಉಂಟಾದ್ರೆ, ಒಡೆತದ ಸ್ವಯಂ ಜಾಗೃತಿ ಆದ್ರೆ ಅಲ್ಲಿ ಶಕ್ತಿಗೆ ಹೆಚ್ಚು ಹೆಚ್ಚು ಒತ್ತು ಕೊಟ್ಟು ಸಹಾಯ ಆಗುತ್ತೆ. ಹಾಗಿದ್ರೆ ಅರಿವು ಅನ್ನೋದು ಒಂದು ಪ್ರಬಲ ಆಯುಧ ಇದ್ದಂಗೆ. ನಾನು ಏನೇ ಎಲ್ಲ ಕಲ್ತರು, ಯಾವುದೇ ಬುಕ್ಕನ್ನು ಹೋದ್ರು, ಯಾವುದೇ ಪುಸ್ತಕದ ಒಳ ಅರಿವನ್ನು ತಿಳ್ಕೊಂಡ್ರು, ನನ್ನ ಅರಿವಿಗೆ ಒಂದು ವಿಷಯ ಬರದ ಹೊರತು ನಾನು ಯಾವುದೇ ವಿಚಾರವನ್ನ ಮುಂದೆ ಪ್ರಸ್ತಾಪ ಮಾಡೋಕ್ಕಾಗಲ್ಲ. ಹಾಗೇನೆ ಅದು ನನಗೆ ಒಳಗೆ ಆಯುಧ ಇದ್ದಂಗೆ. ನಾವು ಎಲ್ಲಿ ಹೇಗೆ ನಡವಳಿಕೆ ನಡಿಬೇಕು, ಯಾವ ರೀತಿ ಸಮಾಜದಲ್ಲಿ ಒಪ್ಪುವಂತ ಕೆಲಸ ಮಾಡಬೇಕು ಅನ್ನೋದು ನನಗೆ ಗೋಚರಕ್ಕೆ ಆಗ್ಬೇಕು ಅಂದ್ರೆ ನನಗೆ ಸ್ವಯಂ ಜಾಗೃತಿ ಬೇಕು, ಅರಿವು ಬೇಕು. ಅರಿವು ಇಲ್ಲದಿದ್ದಲ್ಲಿ ಶೂನ್ಯವಾದ ಜ್ಞಾನ ನೀರಿಲ್ಲದ ಕೊಡದಂತೆ. ಅರಿವು ಅನ್ನೋದು ಒಂದು ಸದ್ಗುಣದ ಬೆಳವಣಿಗೆಗೆ ಸಾಧ್ಯ ಆಗತ್ತೆ. ಹಾಗಾದ್ರೆ ಅರಿವಿನ ಪುಷ್ಟಿಗೆ ಪೂರಕವಾಗಿರ್ತಕ್ಕಂಥ ಆತ್ಮಾವಲೋಕನ ನಮ್ಮಲ್ಲಿ ಬರುತ್ತೆ. ಆತ್ಮಾವಲೋಕನದಲ್ಲಿ ಅಲ್ಲಿ ನಾನು ಯಾರು, ಯಾರಿಗಾಗಿ ನನ್ನ ಅವಿರತ ದುಡಿಮೆ, ಏನನ್ನ ಈ ಸಮಾಜದ ಒಳತಿಗಾಗಿ ಮಾಡಿ ಮುಂದಿನ ಪೀಳಿಗೆಗೆ ನೀಡಬೇಕು, ಜೀವನದ ಪರಮ ಸುಖ ಎಲ್ಲಿದೆ, ಮಾನವನ ಜೀವನದ ಅಂತಿಮ ಗುರಿ ಯಾವುದು, ಮಾನವ ಜೀವನದ ಮಹತ್ವ ಎಲ್ಲಿದೆ, ಮನುಕುಲದ ಹಿತಕ್ಕಾಗಿ ನಾವೆಲ್ಲ ಏಕೆ ಕಾರ್ಯೋನ್ಮುಖವಾಗಬೇಕು, ಎಲ್ಲಿಂದ ಬಂದೆ, ಏನನ್ನ ತಂದೆ, ಏನನ್ನ ಗಳಿಸ್ದೆ, ಏನನ್ನ ಬೆಳೆಸ್ಕೊಂಡೆ, ಏನನ್ನ ಉಳಿಸಿದ್ದೀನಿ, ಯಾರಿಗಾಗಿ ಬದುಕ್ತಾ ಇದ್ದೀನಿ, ಅಂತಿಮವಾಗಿ ಎಲ್ಲಿಗೆ ಹೋಗ್ಬೇಕು, ನಾವು ಏನನ್ನ ಕೊಂಡು ಹೋಗ್ಬೇಕು ಅನ್ನೋ ಒಂದು ಚಿಂತನೆಯನ್ನು ನಡೆಸಿದ್ರೆ ನಾವು ಆಗ ಒಂದೊಂದಾಗಿ ನಾವು ಅರ್ಥವನ್ನು ತಗೊಂಡ್ರೆ ಸ್ವಯಂ ಜಾಗೃತಿಯನ್ನ ನಾನು ತಿಳಿಬೇಕಾದ್ರೆ ನಾನು ಯಾರು ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲಿ ಬರುತ್ತೆ. ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ್ರೆ ಮತ್ತೆ 3 ಪ್ರಶ್ನೆ. ನಾನು ಅಂದ್ರೆ ಅರಿವು ಅಂದ್ರೆ ಈ ಅರಿವಿನೊಳಗೆ ಏನಿದೆ, ದೇಹ ಇದೆ, ಪ್ರಾಣ ಇದೆ, ಮನಸ್ಸಿದೆ, ಅರಿವಿದೆ. ಇದರಲ್ಲಿ ಶಾಶ್ವತವಾಗಿ ನಾನು ಯಾರು ಒಂದೊಂದೇ ಪ್ರಶ್ನೆ ಹಾಕೊಂಡ್ರೆ ನಾನು ಈ ದೇಹನೇ ಅನ್ನೋದಾದ್ರೆ ಈ ದೇಹ ಮತ್ತೆ ಇಂದ್ರಿಯಗಳು ಅಂಗಾಂಗಗಳು ಪ್ರಾಣಶಕ್ತಿ ಇದ್ರೆ ಮಾತ್ರ ಆ ಅಂಗಕ್ಕೆ ಕ್ರಿಯೆಗೊಳ್ಳುತ್ತದೆ. ಆದ್ರಿಂದ ನಾನೇನು ದೇಹ ಅಲ್ಲ. ದೇಹ ಪಂಚಭೂತಗಳ ಒಕ್ಕೂಟ ಅನ್ನೋದೆಲ್ಲರಿಗೂ ಗೊತ್ತಿದೆ. ಪಂಚಭೂತಗಳು ಅಣುಗಳಿಂದ ಆಗಿದೆ, ಅಣು ದೈವಿಕ ಕಣಗಳಿಂದ ಒಕ್ಕೂಟ. ಆದ್ದರಿಂದ ನಾನು ದೇಹನ ಅನ್ನೋದಾದ್ರೆ ದೇಹ ಅಲ್ಲ. ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲಾ ವಸ್ತುಗಳಂತೆ ದೇಹವನ್ನು ಕೂಡ ಏನಾಗ್ತಾ ಇದೆ, ನಾಶ ಆಗ್ತಾ ಇದೆ. ಆದ್ದರಿಂದ ನಾನು ದೇಹ ಅಲ್ಲ ಅನ್ನೋದನ್ನ ಘಂಟಾಘೋಷವಾಗಿ ಹೇಳ್ಕೋಬಹುದು. ಮಾನವನ ಹೆಸರು ಹೇಗೆ ಬಂತು, ಅವನ ದೇಹವನ್ನ ಸೂಚಿಸ್ತಾ ಇದೆ.
ಹಂಗಾದ್ರೆ ಆತ್ಮವಾಗಿರ್ತಕ್ಕಂಥ ಅರಿವು ಏನನ್ನು ಸೂಚಿಸ್ತಾ ಇದೆ? ಮಾನವ ಪ್ರಾಣ ಬಿಟ್ಟ ತಕ್ಷಣ ಅದಕ್ಕೊಂದು ಹೆಸರು ಹೇಣ. ಆದ್ರಿಂದ ಅರಿವನ್ನ ಸೂಚಿಸೋದು ಯಾವುದು ಅಂತಂದ್ರೆ ನಾನು ದೇಹ ಅಲ್ಲ ಅನ್ನೋ ಒಂದು ದೃಢ ನಿರ್ಧಾರಕ್ಕೆ ನಾನು ಬಂದ್ಬಿಟ್ರೆ ನಾನು ದೇಹ ಅಂತ ಹೇಳ್ತೀವಿ ಹೊರತು ನಾನು ಬೇರೆ ದೇಹ ಬೇರೆ. ಆದ್ರಿಂದ ನಾನು ದೇಹ ಅಲ್ಲ. ಹಾಗಾದ್ರೆ ದೇಹದಲ್ಲಿ ಇನ್ನೇನಿದೆ? ಪ್ರಾಣ ಇದೆ. ಹಾಗಾದ್ರೆ ಪ್ರಾಣ ನಾನ ಅನ್ನೋದಾದ್ರೆ ದೇಹ ಇಂದ್ರಿಯಗಳ ಮನಸ್ಸು ಕ್ರಿಯೆಗೊಳ್ಬೇಕಾದ್ರೆ ಪ್ರಾಣದ ಅವಶ್ಯಕತೆ ಇದೆ. ಆದರೆ ನನ್ನ ಪ್ರಾಣ ಅಂತ ಹೇಳ್ತೀವಿ ಹೊರತು ಆದ್ರಿಂದ ನನ್ನ ಪ್ರಾಣ ಶಾಶ್ವತ ಅಲ್ಲ. ದೇಹ ಹೋಯ್ತು ಅಂದ್ರೆ ಪ್ರಾಣ ಹೋಯ್ತು. ಹಂಗಾರೆ ಪ್ರಾಣನು ಶಾಶ್ವತ ಅಲ್ಲ. ಹಂಗಾರೆ ಇನ್ನೇನಿದೆ? ಮನಸ್ಸು ನಾನು ಅನ್ನೋದಾದ್ರೆ ನನ್ನ ಮನಸ್ಸು ಅಂತ ಹೇಳ್ತೀವಿ ಹೊರತು ಮನಸ್ಸೇ ನಾನು ಅಂತ ಹೇಳಲ್ಲ. ಹಾಗಾಗಿ ಆದ್ರಿಂದ ಮನಸ್ಸು ನಾನಲ್ಲ. ಹಾಗೆ ಕಣ್ಣುಗಳ ಮೂಲಕ ಮನಸ್ಸು ಅರಿಯುತ್ತದೆ. ದೇಹದಲ್ಲಿ ಪ್ರಾಣವಿಲ್ಲವಾದ್ರೆ ಕಣ್ಣುಗಳೇನಾಗತ್ತೆ? ನೋಡಲ್ಲ. ನೋಡಿಲ್ಲ ಅಂತಂದ್ರೆ ಅವಾಗ ಮನಸ್ಸು ಕೂಡ ನಾನಲ್ಲ. ಹಾಗಾದ್ರೆ ನಾನು ಯಾರು ಅನ್ನೋದಾದ್ರೆ ಪ್ರಾಣಕ್ಕೆ ಮಹತ್ವ ಆಗಿರ್ತಕ್ಕಂಥ ಅದು ಅರಿಯುವ ಶಕ್ತಿಯನ್ನ ಹೊಂದಿರ್ತಕ್ಕಂಥ ಮತ್ತೆ ಅರಿವು ಎಂದು ಹೇಳ್ತೇವೆ. ಆದುದರಿಂದ ದೈವ ನೆಲೆಯ ಸ್ವಯಂ ಪರಿವರ್ತನೆ ಹೊಂದಿ ಅರಿವಾಗಿ ನಾನಾಗಿ ಇರೋದ್ರಿಂದ ಅರಿವು ಶಾಶ್ವತ. ಅದೇಗೆ ಅನ್ನೋದಾದ್ರೆ ಗೌತಮ ಬುದ್ಧ ದೇಹ ಇಲ್ಲ, ಪ್ರಾಣ ಇಲ್ಲ, ಮನಸ್ಸಿಲ್ಲ. ಆದರೆ ಗೌತಮ ಬುದ್ಧನ ಅರಿವು ಇಲ್ಲಿದೆ. ಹಂಗಾರೆ ಅರಿವು ಎಲ್ಲಿಂದ ಬಂತು ಅಂದ್ರೆ ದೈವ ನೆಲೆಯಿಂದ ಗೌತಮ ಬುದ್ಧನಿಗೆ ಬಂತು. ಆ ಅರಿವು ಶಾಶ್ವತವಾಗಿದೆ. ಹಂಗಾರೆ ಅರಿವು ಅನ್ನೋದು ಶಾಶ್ವತ. ಯೇಸು ಕ್ರಿಸ್ತ 2000 ವರ್ಷಗಳ ಹಿಂದೆ ಇದ್ದಿದ್ದು. ಅವರ ದೇಹ ಇಲ್ಲ, ಅವರ ಮನಸ್ಸಿಲ್ಲ, ಅವರ ಪ್ರಾಣ ಇಲ್ಲ, ಅವರ ಅರಿವು ಇಲ್ಲಿವರೆಗೂ ಇದೆ. ಹಂಗಾರೆ ಅರಿವು ಶಾಶ್ವತ, ಅರಿವು ದೈವ. ಹಾಗಾದ್ರೆ ಸ್ವ ಅರಿವು ಅನ್ನೋದೇ ದೈವ. ಈ ಸ್ವ ಅರಿವು ಸ್ವಯಂ ಜಾಗೃತಿ ಅನ್ನೋದೇ ದೈವ. ಮಹಾವೀರರು ಶಾಶ್ವತ ಇಲ್ಲ ಅಂದ್ರೆ ದೇಹ ಇಲ್ಲ. ಮಹಾವೀರರ ತತ್ವ, ಮಹಾವೀರರ ಅರಿವು ಶಾಶ್ವತವಾಗಿದೆ. ಹಂಗಾರೆ ಮಹಾವೀರರೇ ಅರಿವೇ ಇಲ್ಲಿ ಜಾಗೃತವಾಗಿರ್ತಕ್ಕಂಥದ್ದು. ನಾನಿವತ್ತು ಒಂದೊಂದಾಗಿ ನೋಡ್ತಾ ಹೋದ್ರೆ ಒಬ್ಬೊಬ್ಬರ ಮಹಾನೀಯರನ್ನು ಕಂಡುಕೊಂಡ್ರೆ ಮಹಮ್ಮದ್ ಪೈಗಂಬರರವರ ದೇಹ ಇಲ್ಲಿಲ್ಲ, ಮಹಮ್ಮದ್ ಪೈಗಂಬರವರ ಪ್ರಾಣ ಇಲ್ಲ, ಅವರ ಮನಸ್ಸು ಇಲ್ಲಿಲ್ಲ. ಆದರೆ ಅವರ ಅರಿವು, ಅವರ ಅರಿವಿನ ಜಾಗೃತ ಸ್ಥಿತಿ ಇವತ್ತಿನವರೆಗೂ ಇದೆ. ಹಂಗಾರೆ ನಾನು ಯಾರಾಗಿರ್ಬೋದು? ಅರಿವೇ ನಾನು. ಹಾಗೇನೆ ಒಬ್ಬೊಬ್ಬ ಮಹಾನನ್ನು ತಗೊಂಡ್ರೆ ನಾವು ರಾಮಕೃಷ್ಣ ಪರಮಹಂಸರಾಗಿರ್ಬೋದು, ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ಹೀಗೆ ಒಬ್ಬೊಬ್ಬ ಮಹಾನ ಕೈವಾರ ನಾರಾಯಣ ಸ್ವಾಮಿ ಆಗಿರ್ಬೋದು, ವೀರಬ್ರಹ್ಮಯ್ಯ ಆಗಿರ್ಬೋದು, ಇವರೆಲ್ಲ ಮಹಾನ್ಗಳನ್ನ ತಗೊಂಡ್ರೆ ನಾವು ಅವರ ದೇಹ ಇಲ್ಲಿಲ್ಲ, ಅವರ ಪ್ರಾಣ ಇಲ್ಲಿಲ್ಲ, ಅವರ ಮನಸ್ಸು ಇಲ್ಲ. ಆದರೆ ಅವರು ಗಳಿಸಿದಂಥ ಸ್ವ ಅರಿವು ಮಾತ್ರನೇ ಇಲ್ಲಿ ಉಳ್ಕೊಂಡು ಹೋಗಿದೆ. ಹಂಗಾರೆ ಸ್ವ ಅರಿವು ಅನ್ನೋದು ಶಾಶ್ವತ. ಇದೇ ದೈವ, ಇದೇ ಅರಿವು, ಇದೇ ಜ್ಞಾನ. ಇದನ್ನೇ ದೈವಾಂಶ. ಒಪ್ಬೋದಲ್ಲ ಮಹನೀಯರೇ? ಹಂಗಾರೆ ಇದೆಲ್ಲವನ್ನ ನಾವು ತಿಳಿತಾ ಹೋದ್ರೆ ನಾನು ಯಾರಿಗಾಗಿ ಬದುಕ್ತೀನಿ ಅನ್ನೋದಕ್ಕೆ ನಾವು ನೋಡ್ತಾ ಹೋದ್ರೆ ಈ ಎಲ್ಲವನ್ನ, ದೇಹ ಎಲ್ಲಿಂದ ಬಂತು? ತಂದೆಯಿಂದ ಬಂತು, ತಾಯಿಯಿಂದ ಬಂತು. ಅವ್ರಿಗೆ ಎಲ್ಲಿಂದ ಬಂತು? ಅವ್ರ ತಂದೆ. ಎಲ್ಲಾ ಮಾನವರಿಗೂ ಬಂದಿದ್ದು ಎಲ್ಲಿಂದ ದೇಹ ಅಂದ್ರೆ ಪ್ರಾಣಿಗಳಿಂದ. ಆ ಪ್ರಾಣಿಗಳು ಎಲ್ಲಿತ್ತು ಅಂದ್ರೆ ಸರೀಸೃಪಗಳಲ್ಲಿತ್ತು. ಸರೀಸೃಪಗಳ ದೇಹ ಎಲ್ಲಿತ್ತು ಅಂದ್ರೆ ಕ್ರಿಮಿಗಳಲ್ಲಿತ್ತು. ಕ್ರಿಮಿಗಳ ದೇಹ ಎಲ್ಲಿತ್ತು ಅಂದ್ರೆ ಹುಳುಗಳಲ್ಲಿತ್ತು. ಹುಳುಗಳ ದೇಹ ಎಲ್ಲಿತ್ತು ಅಂದ್ರೆ ಸಸ್ಯಗಳಲ್ಲಿತ್ತು. ಸಸ್ಯಗಳ ದೇಹ ಎಲ್ಲಿತ್ತು? ಭೂಮಿ ಮೇಲಿತ್ತು. ಹಂಗಾರೆ ಪಂಚಭೂತಗಳಲ್ಲಿ ಭೂಮಿ ಇಂದ ದೇಹ ಎಲ್ಲಿತ್ತು? ನೀರಲ್ಲಿತ್ತು. ನೀರಿನಲ್ಲಿ ದೇಹ ಎಲ್ಲಿತ್ತು ಅಂದ್ರೆ ಬೆಂಕಿಯಲ್ಲಿತ್ತು. ಬೆಂಕಿಯಲ್ಲಿತ್ತು ಎಲ್ಲಿತ್ತು ಅಂದ್ರೆ ಹಾಗೆ ಗಾಳಿನಲ್ಲಿತ್ತು. ಗಾಳಿಯಲ್ಲಿ ದೇಹ ಎಲ್ಲಿತ್ತು ಅಂದ್ರೆ ಆಕಾಶಲ್ಲಿತ್ತು. ಆಕಾಶ ಎಲ್ಲಿತ್ತು ಅಂದ್ರೆ ದೈವಾಂಶದಲ್ಲಿ ಅಣುವಿನ ಕೂಟದಲ್ಲಿ ಇತ್ತು. ಒಂದು ಅಣು ಆಗಿದ್ದಂಥ ದೈವಿಕ ಕಣ ವಿಕಾಸ ಹೊಂದಿ ಪರಿವರ್ತನೆ ಹೊಂದಿ ಈಗ ದೇಹವಾಗಿ ಬಂದಿದೆ.
ಹಾಗೆ ಆ ದೇಹ ಶಾಶ್ವತ ಅಲ್ಲ, ಆ ಪ್ರಾಣ ಶಾಶ್ವತ ಅಲ್ಲ, ಆ ಮನಸ್ಸು ಶಾಶ್ವತ ಅಲ್ಲ, ಅಲ್ಲಿಂದ ಬಂದಂತ ಅರಿವು ಮಾತ್ರ ಶಾಶ್ವತವಾಗಿ ಉಳಿತು. ಹಾಗಾದ್ರೆ ನಾನು ಯಾರು ಅಂದ್ರೆ ಅರಿವು ಅಥವಾ ಆತ್ಮ ಅಂತ ಕರಿತೀವಿ. ಆ ಆತ್ಮನೇ ಶಾಶ್ವತ. ಇದನ್ನ ನಾನು ಸುದೀರ್ಘ ಚರಿತ್ರೆಯಲ್ಲಿ ಮಹರ್ಷಿಗಳು ಹೇಳ್ತಕ್ಕಂಥ ಸುದೀರ್ಘ ಚರಿತ್ರೆ ನಾನು ಯಾರು ಪಾಠದಲ್ಲಿ ತಿಳ್ಕೊಂಡ್ರೆ ಆವಾಗೆ ಅರಿಯಿತು ದೈವ, ಅರಳಿತು ಪ್ರೀತಿ ಅಂತ ಕರಿತೀವಿ. ಈ ಒಂದು ಸುದೀರ್ಘ ಚರಿತ್ರೆನ ನಾವು ಕ್ಲಾಸಲ್ಲಿ ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಹಾಗೆ ಈಗ ತಿಳ್ಕೊಳ್ತಾ ಇರ್ತಕ್ಕಂಥದ್ದು ನನ್ನ ದೇಹ ಶಾಶ್ವತ ಅಲ್ಲ, ಅನಶ್ವರ ಅನ್ನೋ ಒಂದು ಮನಸ್ಸಿನ ಸಂಕಲ್ಪ ನನಗೆ ದೃಢತೆ ಆಗ್ಬೇಕು. ನನಗೆ ಶಾಶ್ವತವಾಗಿರೋದು ಯಾವುದು ಅಂದ್ರೆ ನನ್ನ ಒಳ್ಳೆ ಅರಿವು. ಆ ಅರಿವೇ ದೈವ. ಅಂದ್ರೆ ಏಕವಾಗಿದ್ದಂತ ನಾನು ಒಂದಣು ಪರಿವರ್ತನೆಯಾಗಿ ಪಂಚಭೂತಗಳಾಗಿ ನವಗ್ರಹಗಳಾಗಿ ಜೀವರಾಶಿಗಳಾಗಿ ಬಂದು ಇವತ್ತು ಒಂದು ಅಣುವಿನ ರೂಪದಲ್ಲಿ ಗೋವಿಂದರಾಜು ದೇಹ, ಗೋವಿಂದರಾಜು ಪ್ರಾಣ ಅಂತ ಒಂದು ಇರೋದಕ್ಕೆ ಸ್ವ ಅರಿವು, ಸ್ವಯಂ ನಾನು, ಇಲ್ಲಿ ಅರಿವು ಜಾಗೃತಿ ಇದೆ. ಗಾಂಧೀಜಿಯವರ ಸ್ವ ಅರಿವು, ರಾಮಕೃಷ್ಣ ಪರಮಹಂಸರ ಸ್ವ ಅರಿವು, ಒಂದು ಅಣುವಾಗಿದ್ದಂಥ ವಿಕಾಸ ಹೊಂದಿ ಇವತ್ತು ಅವರ ಹೆಸರನ್ನ ಸೂಚಿಸ್ತಾ ಇದೆ. ಹಂಗೇನೆ ಅದನ್ನೇ ತತ್ವಮಸಿ, ಅದು ನೀನಾಗಿ ಇತ್ತು. ದೈವನೆಲೆಯಲ್ಲಿದ್ದಂತಹ ಒಂದು ಅಣುವಿನ ಅರಿವು ಇವತ್ತು ಒಂದೊಂದು ವ್ಯಕ್ತಿಗಳ ವಿಕಾಸದಲ್ಲಿ, ಒಂದೊಂದು ವಸ್ತುಗಳ ವಿಕಾಸದಲ್ಲಿ ಅದು ಸ್ವಯಂ ನಿಯಂತ್ರಣದಿಂದ ಸ್ವಯಂ ಜಾಗೃತರಾಗಿ ಬಂದಿದೆ. ಹಾಗಾದ್ರೆ ಅಹಂ ಬ್ರಹ್ಮಾಸ್ಮಿ, ಅಂತರಂಗವಾಗಿರ್ತಕ್ಕಂಥ ಆತ್ಮನೇ ದೈವ ನೆಲೆಯಾಗಿ ಇತ್ತು. ಅದು ತಳಿ ಕೇಂದ್ರದ ಮೂಲಕ ಸ್ವ ಜಾಗೃತಿಯಿಂದ, ಸ್ವಯಂ ಜಾಗೃತಿಯಿಂದ, ಸ್ವ ಅರಿವಿನಿಂದ ವಿಕಾಸ ಆಗಿ ಆತ್ಮವೇ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದೆ. ಈ ನಾಲ್ಕರಲ್ಲಿ ಯಾವುದೂ ಶಾಶ್ವತ ಇಲ್ಲ, ಸ್ವ ಅರಿವೇ ಶಾಶ್ವತ. ಹಾಗಿದ್ರೆ ದೈವ ನೆಲೆನೇ ಒಂದು ಅಣುವಿನ ಅರಿವೇ ಶಾಶ್ವತ. ಅಯನಾಂ ಬ್ರಹ್ಮಂ, ಅಯನಾಂಶಂ ಬ್ರಹ್ಮಂ ಅಂದ್ರೆ ಪರಿವರ್ತನೆ ಹೊಂದಿರ್ತಕ್ಕಂಥ ಎಲ್ಲಾ ಸ್ವರೂಪಗಳಿಗೂ ಮೂಲ ವಸ್ತು ಯಾವುದು ಅಂತ ಹೇಳಿದ್ರೆ ದೈವ ನೆಲೆಯ ಒಂದು ಅಣು. ಆ ಒಂದು ಅಣುನೇ ಆತ್ಮ. ಆ ಒಂದಣು ಆತ್ಮನೇ ಇಲ್ಲಿ ಜೀವರಾಶಿಗಳ ಒಳ ಮುಖದಲ್ಲಿ ಸೇರಿ ಸ್ವ ಅರಿವು ಜಾಗೃತ ಸ್ಥಿತಿಯಲ್ಲಿ ಎಲ್ಲವನ್ನ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಮಾತಾಡೋದು, ಕೂತ್ಕೊಳ್ಳೋದು, ಕೇಳಿಸ್ಕೊಳ್ಳೋದು ಎಲ್ಲ ತರದಲ್ಲೂ ನಾವು ಇದೇವೆ ಅಂತ ಹೇಳಿದ್ರೆ ಆ ಮೂಲಕ ಅಯನಾಂಶಂ ಬ್ರಹ್ಮಂ, ಪರಿವರ್ತನೆ ಆಗಿರ್ತಕ್ಕಂಥ ಜಗದ ನಿಯಮದಲ್ಲಿ ನವಗ್ರಹಗಳು, ಪಂಚಭೂತಗಳು, ಎಲ್ಲ ಜೀವರಾಶಿಗಳು, ಪ್ರಾಣಿಗಳು, ಪಕ್ಷಿಗಳು ಎಲ್ಲವೂ ಆಗಿ ನಾನಾಗಿ ಬಂದಿದ್ದೀನಿ. ನನ್ನ ಸ್ವಯಂ ಅರಿವೇ, ನನ್ನ ಸ್ವ ಅರಿವೇ ಇಲ್ಲಿ ಶಾಶ್ವತವಾಗಿ ಉಳಿಯೋದು. ಇದನ್ನ ಅರ್ಥಕ್ಕಂಥವರು ಪ್ರಜ್ಞಾನಂ ಬ್ರಹ್ಮಂ. ಕೊನೆಯದಾಗಿ ನನ್ನ ತೀರ್ಮಾನ ತಗೊಂಡ್ರೆ ಇಲ್ಲಿರ್ತಕ್ಕಂಥ ಸ್ವ ಅರಿವೇ ನಾನು ದೈವವಾಗಿ ಇದ್ದೇನೆ. ಅರಿವು ಅನ್ನೋದು ಮೂರು ರೀತಿಯಾಗಿ ವಿಕಾಸ ಹೊಂದಿದೆ ಮಹರ್ಷಿ ಪ್ರಕಾರ. ಜಡವಸ್ತುಗಳಲ್ಲಿ ಹೇಗಿದೆ, ಜೀವಿಗಳಲ್ಲಿ ಹೇಗಿದೆ, ಮಾನವನಲ್ಲಿ ಅರಿವು ಹೇಗಿದೆ ಅಂತ ನಾವು ತಗೊಂಡ್ರೆ, ಜಡವಸ್ತುಗಳಲ್ಲಿ ಒಂದೊಂದಕ್ಕೂ ವಸ್ತುಗಳಿಗೂ ರೂಪ ಇದೆ, ನಿಷ್ಕೃಷ್ಟತೆ ಇದೆ, ಕ್ರಿಯಾಕ್ರಮ ಇದೆ. ಒಂದು ಮಾವಿನ ಮರ ತಗೊಂಡ್ರೆ ಅದಕ್ಕೊಂದು ರೂಪ, ಒಂದು ತೆಂಗಿನ ಮರ ತಗೊಂಡ್ರೆ ಅದಕ್ಕೊಂದು ರೂಪ, ಅದಕ್ಕೊಂದು ನಿಷ್ಕೃಷ್ಟತೆ ಇದೆ. ತೆಂಗಿನ ಮರಕ್ಕೆ ನಾವು ಎಳನೀರಲ್ಲಿ ಇಂಜೆಕ್ಷನ್ ಯಾರು ಮಾಡ್ತಾ ಇಲ್ಲ. ತೆಂಗಿನ ಮರದಲ್ಲಿ ಎಳನೀರು ಹೇಗೆ ಹೋಯ್ತು ಅದ್ರ ಗುಣ. ಹಾಗೇನೆ ಮೂಸಂಬಿ ಹುಳಿ ಹೇಗೆ ಬಂತು, ಮಾವಿನ ಹಣ್ಣಿಗೆ ಸಿಹಿ ಹಾಕದವ್ರು ಯಾರು, ಕ್ರಿಯಾಕ್ರಮ, ಕಾಲ. ಎಲ್ಲ ಜಡ ವಸ್ತುಗಳಿಗೂ ಒಂದು ಕಾಲ ಅನ್ನೋದು ನಿರ್ಣಯ ಎಲ್ಲಿದೆ ಆಗಿದೆ ಅಂದ್ರೆ ಆ ದೈವ ನೆಲೆಯಿಂದನೇ ವಿಕಾಸ ಆಗೋಗ್ಲೇ ಆಗಿದೆ. ಹೀರೆ ಗಿಡದ ಆಯಸ್ಸು, ಭತ್ತದ ಆಯಸ್ಸು, ಮಾವಿನ ಮರದ ಆಯಸ್ಸು, ಬೆಕ್ಕಿನ ಆಯಸ್ಸು, ಪ್ರಾಣಿ ಪಕ್ಷಿಗಳ ಆಯಸ್ಸು ಮತ್ತೆ ಮಾನವನ ಆಯಸ್ಸು ಎಲ್ಲವೂ ಕೂಡ ನಿರ್ಣಯ ಮಾಡೋದು ಯಾರು ಅಂತ ಹೇಳಿದ್ರೆ ದೈವ ನೆಲೆಯ ಆ ಅರಿವೇ. ಹಾಗೇನೆ ಇನ್ನು ಜೀವಿಗಳಲ್ಲಿ ಏನಿದೆ, ಜೀವಿಗಳಲ್ಲಿ ಗ್ರಹಿಸ್ತಕ್ಕಂಥದ್ದು, ಅನುಭವಿಸ್ತಕ್ಕಂಥದ್ದು,
ವಿವೇಚನೆ ಇದೆ, ಗ್ರಹಿಸ್ತಕ್ಕಂಥ ಜ್ಞಾನ ಜೀವಿಗಳಿಗಿದೆ. ಸಸ್ಯಗಳಿಂದ ಹಿಡಿದು 5 ಅರಿವಿನ ಜೀವಿಗಳು, 6ನೇ ಅರಿವಿನ ಜೀವಿ ಮಾನವನು ಕೂಡ ಎಲ್ಲ ವಸ್ತು ಪ್ರದರ್ಶನ ಇದನ್ನೆಲ್ಲ ಗ್ರಹಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿದ್ದಾನೆ. ಮತ್ತೆ 6 ಜೀವಿಗಳು ಕೂಡ ಅನುಭವಿಸ್ತವೆ. ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಸುಖ ದುಃಖಗಳನ್ನ ಅನುಭವದ ಮೂಲಕ ತಗೊಂತಾರೆ. ಇನ್ನು ವಿವೇಚನೆ ಮಾಡ್ತಕ್ಕಂಥದ್ದು ಎಲ್ಲ ಜೀವಿಗಳಿಗೂ ವಿವೇಚನೆ ಮಾಡ್ತಕ್ಕಂಥ ಶಕ್ತಿ ಇದೆ. ಒಂದು ಹಸು ತನ್ನ ಕರುಗೆ ಹಾಲು ಕೊಡಬೇಕು ಅನ್ನೋ ಅರಿವು ಆ ಜೀವಿಗಿದೆ. ಇನ್ನು ಮಾನವನಿಗೆ ವಿಶೇಷವಾಗಿರ್ತಕ್ಕಂಥ ಗುಣ ತನ್ನ ನೆಲೆಯನ್ನ ಅರಿಯುವುದು. ಹೇಗೆ ಅಂದ್ರೆ ಮನಸ್ಸು ಅಥವಾ ಸ್ವ ಅರಿವಿನ ಮೂಲಕ, ಸ್ವಯಂ ಜಾಗೃತೆಯ ಮೂಲಕ ತನ್ನ ನೆಲೆಯನ್ನ ಅರಿತು, ತನ್ನ ನೆಲೆ ಯಾವುದು? ದೈವ ನೆಲೆ. ನಾನು ಎಲ್ಲಿದ್ದೆ ಅಂದ್ರೆ ಅಲ್ಲಿ ಇದ್ದೆ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ, ಇಲ್ಲಿ ಬಂದಿದ್ದೀವಿ, ಇಲ್ಲಿ ಸ್ವಲ್ಪ ನಾಟಕ ಮಾಡ್ತೀವಿ, ಮತ್ತೆ ಅಲ್ಲಿಗೆ ಹೋಗ್ತೀವಿ ಅನ್ನೋದಾದ್ರೆ ಮಾನವನ ಜನ್ಮ ಹುಟ್ಟಿದ ದಿನಾಂಕ ಗೊತ್ತಿದೆ, ಹುಟ್ಟಿದ ದಿನಾಂಕ ಒಂದು ಡೇಟ್ ಗೊತ್ತಿದೆ. ಅವತ್ತೇ ನಾವೊಂದು ಖಾಲಿ ಟಿಕೆಟ್ ಅನ್ನು ತಗೊಂಡ್ಬಂದಿದ್ದೀವಿ. ಆ ಖಾಲಿ ಟಿಕೆಟ್ ಅಲ್ಲಿ ಡೇಟ್ ಆಗ್ತಕ್ಕಂಥ ಗುಣ ಯಾರಿಗಿರೋದು? ಡೇಟ್ ಆಗ್ತಕ್ಕಂಥ ನಿರ್ಧಾರ ಮಾಡ್ತಕ್ಕಂಥದ್ದು ಯಾರಿಗೆ ಅಂದ್ರೆ ದೈವ ನೆಲೆಗೆ. ಆ ದೈವ ನೆಲೆ ಡೇಟ್ ಆಗಿದಾಗೆ ಈ ಪ್ರಾಣ, ಈ ಮನಸ್ಸು, ಈ ದೇಹ ಯಾವುದು ಇರಲ್ಲ. ಇಲ್ಲಿರೋದು ಯಾವುದಪ್ಪ ಅಂತಂದ್ರೆ ನನ್ನ ಸ್ವ ಅರಿವು, ಅದೇ ದೈವಾಂಶ. ಹಾಗಾದ್ರೆ ಡೇಟ್ ಹಾಕೋವ್ರಿಗೆ ನಾವೇನ್ ನಾಟಕ ಆಡ್ಬೇಕೋ, ಏನೆಲ್ಲ ಸಮಯಕ್ಕೆ ತಕ್ಕಂಗೆ ವರ್ತನೆ ಮಾಡ್ಬೇಕೋ, ಇದೆಲ್ಲನೂ ಕೂಡ ಒಳ್ಳೆಯದೇ ಆಗಿದ್ರೆ ನನ್ನ ಸ್ವ ಅರಿವು ಪ್ರಪಂಚಕ್ಕೆ ಮುಟ್ಟುತ್ತೆ. ಇದನ್ನೇ ಬಸವಣ್ಣವರು ಕಲಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದಿರ ಅಳಿಸಬೇಡ ಅಂತೇಳಿ ನನ್ನನ್ನು ನಾನು ಬಣ್ಣಿಸ್ಕೊಳ್ಳೋದ್ರ ಮೂಲಕ ಏನೂ ಇಲ್ಲ. ನನ್ನ ಸ್ವ ಅರಿವು ಸಮಾಜಕ್ಕೆ ಎಷ್ಟು ಬೇಕೋ ಅದು ಮುಟ್ಟುತ್ತಾನೆ ಇರುತ್ತೆ. ಆ ಮುಟ್ಟಿದ್ದು ಒಳ್ಳೇದಾಗತ್ತೆ, ಒಳ್ಳೇದಾಗಿದೆ, ಎಷ್ಟು ಆಗುತ್ತೋ ಅನ್ನೋದನ್ನ ನಿರ್ಧಾರ ಮಾಡೋದು ಯಾವ್ದೊಂದು ಸಮಾಜ. ಅದಕ್ಕೆ ತಕ್ಕ ನನ್ನ ವರ್ತನೆ, ಸ್ವ ಅರಿವು ಇನ್ನೊಬ್ಬರ ಮನಸ್ಸಿಗೆ ನೋವಾಗದೇ ಇರೋ ರೀತಿ ಇರಬೇಕು. ಇದನ್ನೇ ಆಚಾರ್ಯತ್ರಯರು ಹೇಳಿದ್ದು. ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಬಂದರು, ಅವರು ಕೂಡ ಅದನ್ನೇ ಹೇಳಿದ್ದು. ನನ್ನ ಸ್ವ ಅರಿವು, ನನ್ನೊಳಗಿನ ಆತ್ಮವನ್ನ ದೇವರು, ನನ್ನೊಳಗಿನ ಆತ್ಮನ ಸ್ವ ಅರಿವನ್ನ ಹೊಂದಿ ಸಮಾಜದ ಏಳಿಗೆಗೆ ನಾವು ಬದ್ಧರಾಗಬೇಕು. ಸಮಾಜದಿಂದ ನಾವೆಲ್ಲವನ್ನ ತಗೊಳ್ತಾ ಇದ್ದೀವಿ, ಸಮಾಜಕ್ಕೆ ಏನೇನ ಕೊಡ್ತೀವಿ, ಅದನ್ನ ಕೊಟ್ರೆ ನಾನು ಅದು ಎಲ್ಲಿ ಕೊಡಬೇಕು, ಹೇಗೆ ಕೊಡ್ಬೇಕಾಗತ್ತೆ ಅಂದ್ರೆ ನನ್ನ ಸ್ವ ಅರಿವಿಂದ ಮಾತ್ರನೇ ಸಾಧ್ಯ. ರಾಮಾನುಜಾಚಾರ್ಯರು ಹೇಳಿದ್ದು, ಬಸವೇಶ್ವರರು ಹೇಳಿದ್ದು, ಎಲ್ಲರೂ ಕೂಡ ಅದನ್ನೇ ಹೇಳಿ ಈ ಸ್ವ ಅರಿವು ಅನ್ನೋದು ಜಾಗೃತ ಸ್ಥಿತಿ ಬಂದ್ಬಿಟ್ರೆ ನಾನು ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಮನಸ್ಸಿಗೆ ನಾನು ನೋವು ಕೊಡಲ್ಲ. ನೋವು ಕೊಡದೇ ಇದ್ದಾಗೆ ನನ್ನ ವರ್ತನೆ ಸಮಾಜದ ಏಳಿಗೆಗೆ ಆಗುತ್ತೆ. ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳೋದು, ಸ್ವ ಅರಿವು ಉಂಟಾಗ್ಬೇಕಾದ್ರೆ ಸಂಕಲ್ಪದಿಂದ ಹುಟ್ಟದಂತ ಕೋರಿಕೆಗಳನ್ನ ಪೂರ್ಣ ತ್ಯಜಿಸಿ ಧೈರ್ಯದಿಂದ ಕೂಡಿದಂತ ಬುದ್ಧಿಯಿಂದ ವಿಷಯಗಳನ್ನ ಮೆಲ್ಲಗೆ ತಡೆದು ಮನಸ್ಸನ್ನ ಆತ್ಮನಲ್ಲಿ ನಿಲ್ಲಿಸಿ ಯೋಗಿ ನಿಶ್ಚಿಂತನಾಗಿದ್ರೆ ಸ್ವ ಅರಿವು ಅನ್ನೋದು ಸಂಪೂರ್ಣವಾಗಿ ಅರ್ಥ ಆಗುತ್ತೆ. 2 ಲೈನಲ್ಲಿ ಇಡೀ ಬ್ರಹ್ಮ ಜ್ಞಾನ ಕೃಷ್ಣ ಪರಮಾತ್ಮ ಅದರಲ್ಲಿ ನುಡಿದಿದ್ದಾರೆ. ವಿಷಯಗಳು, ಸಂಕಲ್ಪಗಳು, ಬೇಕಾದಷ್ಟು ಕೋರಿಕೆಗಳು ನಮ್ಮ ಹೊರ ಮನಸ್ಸಿಗೆ ಬರ್ತಾನೆ ಇರುತ್ತೆ. ಆ ಹೊರ ಮನಸ್ಸಿಗೆ ಬಂದಂತ ವಿಶೇಷವಾಗಿ ಆಸೆಗಳನ್ನ ಬಂದಂಥದ್ದು, ಕೋಪಗಳನ್ನ ಬಂದಂಥದ್ದು, ಆ ಕರ್ಮಗಳು ಬಂದಂಥದ್ದನ್ನ ನಾನು ಪೂರ್ಣವಾಗಿ ತ್ಯಜಿಸಿ, ಬುದ್ಧನು ಅದೇ ಹೇಳಿರೋದು, ಆಸೆಯನ್ನ ತ್ಯಜಿಸದ ಹೊರತು ನನ್ನ ಸ್ವಜಾಗೃತಿ ಉಂಟಾಗೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಧೈರ್ಯದಿಂದ ಎದುರಿಸ್ಕೊಂಡಾಗೆ ಆವಾಗೆ ಬುದ್ಧಿಯಿಂದ, ನನ್ನಲ್ಲಿರ್ತಕ್ಕಂಥ ಬುದ್ಧಿಯಿಂದ ವಿಷಯಗಳನ್ನ ಬಂದಂತ ಎಲ್ಲಾ ವಿಷಯಗಳನ್ನ ಮೆಲ್ಲಗೆ ಅಂದ್ರೆ ತಡೆದು ಮನಸ್ಸು ಅಲಿತಾ ಇರ್ತಕ್ಕಂಥ ಮನಸ್ಸನ್ನ ಒಳ ಸ್ವ ಅರಿವಿನಲ್ಲಿ ಆತ್ಮನಲ್ಲಿ ನಿಲ್ಲಿಸಿದಾಗೆ ನಾನು ಜಾಗೃತವಾಗೋದಕ್ಕೆ ಸಾಧ್ಯ. ಸ್ವಯಂ ಜಾಗೃತನಾಗಿ ನಾನು ದೈವಾಂಶವನ್ನ
ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನೋಡೋದಕ್ಕೆ, ಪ್ರಕೃತಿಯನ್ನ ಅರ್ಥಕೊಳ್ಳೋದಕ್ಕೆ ಸಾಧ್ಯ. ಪ್ರಕೃತಿಯನ್ನ ಅರಿಯದ ಹೊರತು ನಾನು ಯಾವುದೇ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡಕ್ ಸಾಧ್ಯ ಇಲ್ಲ. ಆಯಾ ದಿನದಲ್ಲಿ ಬರ್ತಕ್ಕಂಥ ಪ್ರಾಮಾಣಿಕ ಕೆಲಸ, ಆಯಾ ದಿನದಲ್ಲಿ ಬರ್ತಕ್ಕಂಥ ಪ್ರಾಮಾಣಿಕ ಚಟುವಟಿಕೆ, ಆಯಾ ದಿನದ ಔದಾರ್ಯದ ಮಾತು, ಆಯಾ ದಿನದ ಸತ್ಕರ್ಮಗಳು, ಇವುಗಳನ್ನು ಬಿಟ್ಟು ಮನುಷ್ಯ ಪ್ರಗತಿ ಆಗ್ಬೇಕು ಅನ್ನೋದಾದ್ರೆ ಉಪಾಯ ಇಲ್ಲೇ ಇದೆ. ಇದನ್ನೇ ಸ್ವ ಅರಿವು. ಇದನ್ನ ನಾವು ಎಷ್ಟು ಚೆನ್ನಾಗಿ ತಗೊಂತೀವೋ ಅಷ್ಟು ಚೆನ್ನಾಗಿ ನಮ್ಮ ಬದುಕು ನಿಯಂತ್ರಿಸಕ್ಕೆ ಸಾಧ್ಯ. ಮನವೆಂಬ ಕಡಲನ್ನ ಮತಿಸಲು ನಾ ಬಂದೆ, ಮನ ಕಡಲ ಆಳವನ್ನು ಬಲುಗಾತ ಎಂದೆ, ಬಿಡದೆ ಇರುವ ಭಾವನೆಯ ಅಲೆಗಳ ಆ ಆಟ ಹಿಡಿದು ಇಡಲು ಕಲಿಯಬೇಕು ಜೀವನದಿ ಪಾಠ. ಓ ಮನವೇ, ನಿನ್ನ ಅಲೆಯು ಕುಗ್ಗಿ ಕುಗ್ಗಿ ನಿಲ್ಲಲಿ, ಅಲೆಯ ಹೊಡೆತ ತಗ್ಗಿ ಮನದ ಆನಂದ ನೆಲೆಸಲಿ. ನಾ ದೊಡ್ಡವ, ನಾ ಬಲ್ಲಿದ, ನಾ ಸರಿಸಮನಾರಿಲ್ಲ ಎಂದೆ, ಕಡಲಂಚಲಿ ನಿನ್ನ ನೆರಳಲ್ಲಿ ಶಾಂತಿ ಹರಸಿ ಬಂದೆ. ಓ ಚೇತನ, ನನ್ನ ಕಣ್ಗಳು ಸೋಲುತ್ತಿವೆ ನೋಡು. ಆಗ ಮಾತ್ರನೇ ನೀ ತೋರಿದರೆ ಎಲ್ಲರಿಗೂ ಪ್ರೀತಿ, ಬೆಳಗುವುದು ಆಗ ನಿನ್ನ ಜ್ಞಾನ ಜ್ಯೋತಿ, ದೊರಕುವುದು ನಿನಗೆ ಬಾಳಲ್ಲಿ ಖ್ಯಾತಿ, ಆಗ ನೀನಾಗುವೆ ಜಗದಲ್ಲಿ ವಿಖ್ಯಾತಿ. ಅನೇಕ ಭಾವನೆಗಳು, ಅನೇಕ ಆಸೆಗಳು, ಅನೇಕ ಗೊಂದಲಗಳು ನನ್ನಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಬರ್ತಾನೆ ಇರುತ್ತೆ. ಬಂದಂಥದ್ದನ್ನ ನಾನು ನನ್ನ ಸ್ವ ಜಾಗೃತಿನಲ್ಲಿ ಅದನ್ನ ಎಚ್ಚೆತ್ಕೊಂಡು ನಾನೇನಾದರೂ ಭಾವನೆಗಳನ್ನ ನಿಯಂತ್ರಿಸಿ, ಕೋಪವನ್ನು ನಿಯಂತ್ರಿಸಿ, ಬದುಕನ್ನ ಮೆಲ್ಲ ಮೆಲ್ಲಗೆ ಅದನ್ನ ದಾಟ್ತಾ ಹೋದ್ರೆ, ನನ್ನ ಸ್ವ ಅರಿವು ಅಲ್ಲಿ ಬಂದ್ರೆ, ಆಗ ಮಾತ್ರನೇ ನಾನು ಸ್ವಯಂ ಜಾಗೃತ ಸ್ಥಿತಿಯಿಂದ ಎಚ್ಚೆತ್ತು ನನ್ನ ಅರಿವನ್ನ ಜಾಗೃತಿಕೊಂಡು ದೈವವನ್ನ ಅರಿಯೋದಕ್ಕೆ ಸಾಧ್ಯ. ದೈವ ನೆಲೆಯ ಅರಿಯದ ಹೊರತು, ನನ್ನಲ್ಲಿರ್ತಕ್ಕಂಥ ಆಸೆಗಳನ್ನ ಬಿಡದ ಹೊರತು, ನನ್ನ ಮನಸ್ಸಿನ ಸಂಕೋಲೆಗಳನ್ನ ತಡೆಯದ ಹೊರತು ನಾನು ಸ್ವ ಜಾಗೃತಿ ಅಥವಾ ಸ್ವ ಅರಿವನ್ನು ಪಡೆಯಲು ಸಾಧ್ಯ ಇಲ್ಲ. ಸ್ನೇಹಿತರೆ, ಇಲ್ಲೇ ನಾವು ಹೆಚ್ಚು ಮಹರ್ಷಿಗಳು ಕೊಟ್ಟಿರ್ತಕ್ಕಂಥ ಒಂದೊಂದು ಪಾಠ, ಒಂದೊಂದು ಧ್ಯಾನ, ಇದನ್ನ ಅಂತರಾತ್ಮವಾಗಿ ಮಹರ್ಷಿಗಳು ಇಡೀ ಪ್ರಪಂಚಕ್ಕೆ ದಾರಿ ತೋರಿಸ್ತಕ್ಕಂಥವ್ರು. ಇರ್ತಕ್ಕಂಥ ಬ್ರಹ್ಮಜ್ಞಾನವನ್ನು ಇಷ್ಟು ಸುಲಭವಾಗಿ, ಹಾಗೇನೆ ನನ್ನ ಒಂದು ಒಳ ಅಂತರಾತ್ಮವನ್ನ ಅರಿಯೋದಕ್ಕೆ ಕೊಟ್ಟಿರ್ತಕ್ಕಂಥ ಒಂದೊಂದು ಧ್ಯಾನದಲ್ಲೂ, 9 ಧ್ಯಾನದಲ್ಲೂ ನನ್ನ ಎಲ್ಲ ಕಳಂಕಗಳನ್ನ, ಅಂದ್ರೆ 3 ಕರ್ಮಗಳನ್ನ ಸಂಪೂರ್ಣವಾಗಿ ಅಲ್ಲದೆ ಇದ್ರು ನನ್ಗೀಗ ಈ ಪ್ರಪಂಚಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಅರಿವನ್ನ ತಗೊಳಕ್ಕೆ ಸಾಧ್ಯ ಆಗತ್ತೆ. ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಅಕಾಮ್ಯ ಕರ್ಮ, ಈ ಎಲ್ಲಾ ಕರ್ಮಗಳನ್ನ ನೀಗಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಔಷಧಿಯನ್ನ ನಮ್ಗೆ ಮಹರ್ಷಿಗಳು ಕೊಟ್ಟಿದ್ದಾರೆ. ಒಂದೊಂದು ಧ್ಯಾನದಲ್ಲೂ ಕೊಟ್ಟಿರ್ತಕ್ಕಂಥ ಒಂದೊಂದು ಅದ್ಭುತವಾಗಿರ್ತಕ್ಕಂಥ ಪಾಠಗಳು. ಆಸೆ ನಿಯಂತ್ರಿಸೋದು ಹೇಗೆ, ಪಾಪ ಕಳ್ಕೊಳ್ಳೋದು ಹೇಗೆ, ಚಿಂತೆಯನ್ನು ನಿರ್ಮೂಲನೆ ಮಾಡೋದು ಹೇಗೆ, ನಾನು ಯಾರು, ಎಲ್ಲಿಂದ ಬಂದೆ, ನಾನು ಈ ಜನ್ಮದಲ್ಲೇ ದುಃಖವನ್ನು ಅಳಿಸಿ ಸುಖದ ದಾರಿಯನ್ನು ಕಂಡಿಡ್ಕೊಬೋದಾ ಅನ್ನೋದನ್ನೆಲ್ಲವನ್ನ ಪಾಠಗಳೆಲ್ಲ ಓದಿ ಮನನ ಮಾಡಿದ್ರೆ, ಆಗ ನನ್ನ ಒಳ ಅರಿವು ಅಥವಾ ಸ್ವ ಅರಿವು, ಸ್ವಯಂ ಜಾಗೃತಿ ನನ್ನಲ್ಲಿ ಎದ್ದೊಳೋದಕ್ಕೆ ಈಗಿನ ಕಾಲಕ್ಕೆ, ಈ ಕಲಿಯುಗದ ಕಾಲದಲ್ಲಿ ಒಬ್ಬೊಬ್ಬರು ಹೋಲಿಕೆ ಮಾಡೋದು ಇನ್ನೊಬ್ಬರ ತಪ್ಪುಗಳನ್ನ ಹೋಲಿಕೆ ಮಾಡ್ತೀವಿ. ಆದ್ರೆ ತಪ್ಪುಗಳನ್ನ ತಿದ್ದುಕೊಳ್ಳೋದಕ್ಕೆ ನನ್ನರಿವು ಎಷ್ಟು ಅನ್ನೋದನ್ನ ಗಮನಿಸಕ್ ಹೋಗಿದ್ರೆ, ನಾನು 5 ಪಂಚೇಂದ್ರಿಯಗಳನ್ನ ನಿಲ್ಲಿಸದೆ ಮನಸ್ಸನ್ನ ತುರಿಯಮ್ಮಲ್ಲಿ ನಿಂತು ತುರ್ಯಾತೀತವಾಗಿರ್ತಕ್ಕಂಥ ನನ್ನ ಮನಸ್ಸನ್ನ ತಗೊಂಡೋಗಿ ಅಲ್ಲಿಂದ ನನ್ನ ಆತ್ಮಗಳನ್ನ ಕನೆಕ್ಟ್ ಮಾಡೋದನ್ನ ಹೇಳ್ಕೊಟ್ಟಿರ್ತಕ್ಕಂಥ ಮಹಾನ್ಗೆ ವಂದನೆಯನ್ನ ಹೇಳ್ಕೊಳ್ತಾ, ಆ ಮಹಾನ್ ಕೊಟ್ಟಿರ್ತಕ್ಕಂಥ ನಮ್ಮ ಸೆಲ್ಫ್ ಅವೇರ್ನೆಸ್ ಜಾಗೃತಿ ಆಗ್ಬೇಕು ಅಂತಂದ್ರೆ ಸದಾ ಕಾಲ ನಾನು ತತ್ಶೋಧನೆ, ಪ್ರತಿದಿನ ಒಂದು ಟೈಮಲ್ಲಿ ನಾನು ತತ್ಶೋಧನೆ ಮಾಡ್ತಾ ನನ್ನ ಅಂತರವಂಗ ಇವತ್ತು ಏನ್ ತಪ್ಪು ಮಾಡ್ತು,
ನಾಳೆ ಇದನ್ನ ಮಾಡದೇ ಇರಬೇಕಾದ್ರೆ ನಾನು ಏನ್ ಮಾಡಬೇಕು ಅನ್ನೋದನ್ನ ತತ್ ಶೋಧನೆ ಮೂಲಕ ನಾನು ಜಾಗೃತ ಸ್ಥಿತಿಯನ್ನ ಮೂಡಿಸ್ಕೊಂಡು, ಜಾಗೃತ ಸ್ಥಿತಿಯಲ್ಲಿ ಮೂಡಬೇಕಾದ್ರೆ ನನ್ನ ತಪ್ಪುಗಳು ಕಮ್ಮಿ ಆಗ್ಬೇಕು, ಮತ್ತೆ ನನ್ನ ಸಂಚಿತ ಕರ್ಮ ನೀಗಬೇಕು. ಸಂಚಿತ ಕರ್ಮ ನೀಗಬೇಕಾದ್ರೆ ನಾನು ಏನೆಲ್ಲ ಮಾಡಬೇಕು ಅನ್ನೋದನ್ನ ಮಹರ್ಷಿ ತುಂಬಾ ಚೆನ್ನಾಗಿ ವಿವರವಾಗಿ ಕೊಟ್ಟಿದ್ದಾರೆ. ಆ ದಾನ, ಧರ್ಮ, ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಗುಣವನ್ನ ನಾನು ಬೆಳೆಸ್ಕೊಂಡು ಸಂಚಿತ ಕರ್ಮವನ್ನ ನೀಗಿಸಿ, ಮಹರ್ಷಿ ಕೊಟ್ಟಿರ್ತಕ್ಕಂಥ ಒಂದು ಉದಾಹರಣೆ ತುಂಬಾ ಚೆನ್ನಾಗಿದೆ. ಗಾಳಿಪಟಕ್ಕೆ ಆ ತೋಕಾಸಿನಲ್ಲಿ ಭಾರ ಹೆಚ್ಚಾಯ್ತು ಅಂದ್ರೆ ನನ್ನ ಗಾಳಿಪಟ ಮೇಲೋಗಕ್ಕೆ ಸಾಧ್ಯ ಇಲ್ಲ. ಆಗ ನಾನೇನ್ ಮಾಡ್ಬೇಕು, ಆ ತೋಕಾಸಿಯನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗತ್ತೆ. ಅದೇ ಸಂಚಿತ ಕರ್ಮ ಕಡಿಮೆ ಮಾಡ್ಕೋಬೇಕು ಅಂದ್ರೆ ನನ್ನ ಸ್ವ ಅರಿವು, ಸ್ವಯಂ ನಿಯಂತ್ರಣ, ಸ್ವಯಂ ಜಾಗೃತಿ ಅನ್ನೋದು ನಾನು ಹೆಚ್ಚನ್ನ ಬಳಸ್ಕೊಂಡಾಗೆ ನನ್ನ ಗಾಳಿಪಟ ಮೇಲೆ ಸೇರೋದಕ್ಕೆ ಸಾಧ್ಯ. ಇಲ್ಲದ ಹೊರತು ಕಳ್ಕೊಂಡು ಬಿಡ್ತೀನಿ. ಹಾಗಾಗಿ ನನ್ನ ಸ್ವ ಅರಿವನ್ನ ಜಾಗೃತಿಗೊಳಿಸ್ಕೋಬೇಕಾದ್ರೆ ನಾನು ಪುಸ್ತಕಗಳನ್ನು ಓದಬೇಕಾಗಿದೆ, ಮತ್ತೆ ನನಗೆ ಒಳ್ಳೆ ಅರಿವಿನ ಕೇಂದ್ರಗಳು ಸಿಗ್ಬೇಕಾಗಿದೆ. ಹಾಗೆ ನನ್ನ ಭಕ್ತಿ ಯೋಗದಲ್ಲಿದ್ರೆ ಜ್ಞಾನಯೋಗ, ಜ್ಞಾನಯೋಗದಿಂದ ಧ್ಯಾನ ಯೋಗ, ಈ ಎಲ್ಲ ಮಾರ್ಗಗಳನ್ನ ನಾನು ತಿಳ್ಕೋಬೇಕಾಗಿದೆ. ತಿಳ್ಕೊಂಡಂತ ಮಹಾನ್ಗಳು ಪ್ರಪಂಚದಲ್ಲಿ, ಭಾರತದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಅವರ ಅರಿವಲ್ಲಿ ನಾವು ತೃಣ ಮಾತ್ರ ತಿಳ್ಕೊಂಡ್ರೆ ಸಾಕು, ನನ್ನ ಸ್ವ ಅರಿವನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಸಾಧ್ಯ. ಎಲ್ಲವನ್ನ ಊಟವನ್ನ ಮಾಡಿ ಬಡಿಸ್ಬಿಟ್ಟಿದ್ದಾರೆ ನಮ್ಮ ಇಡೀ ಪ್ರಪಂಚ ಇರ್ತಕ್ಕಂಥ ದೇಶ. ದೈವಾಂಶ ಇರ್ತಕ್ಕಂಥ ಈ ಒಂದು ದೇಶದಲ್ಲಿ ನಾವು ಹುಟ್ಟಿರ್ತಕ್ಕಂಥದ್ದು, ನಾವು ಯಾವುದೋ ಒಂದು ಜನ್ಮದ ಪುಣ್ಯದಿಂದ ಈ ಭೂಮಿ ಮೇಲೆ ಹುಟ್ಟಿದೀವಿ. ಈ ಭಾರತದ ಮಣ್ಣಿನಿಂದ ನನ್ನ ಸ್ವ ಅರಿವನ್ನ ಆದಷ್ಟು, ಹಾಗಾಗಿ ನನ್ನ ಸ್ವ ಅರಿವನ್ನ ಒಬ್ಬೊಬ್ಬ ಮಹಾನನ್ನ ನಾನು ಇಟ್ಕೊಂಡು, ಮಹಾನವರ ಒಂದೊಂದು ಪೇಜ್ ಓದಿದ್ರೆ ಸಾಕು, ಒಂದೊಂದು ಅವರ ತತ್ವವನ್ನು ಅಳಿಸ್ಕೊಂಡ್ರೆ ಸಾಕು, ನನ್ನ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಅಕಾಮ್ಯ ಕರ್ಮವನ್ನ ಅಳಿಸ್ಬೋದು. ಈ ಕರ್ಮಗಳನ್ನ ಅಳಿಸ್ತಾ ಧರ್ಮ ಮಾರ್ಗದಲ್ಲಿ ನಡೀತಾ ಇನ್ನೊಬ್ಬರ ಜೀವಿಗಳನ್ನ ಸಾಧಿಸ್ಬೇಕಾಗಿದೆ, ಜೀವನವನ್ನ ಸಾಗಿಸ್ಬೇಕಾಗಿದೆ. ಆಗ ಮಾತ್ರನೇ ನನ್ನ ಸ್ವ ಅರಿವು ಸಂಪೂರ್ಣವಾಗಿ ಜಾಗೃತಗೊಂಡು ನನ್ನ ಸ್ವಯಂ ನಿಯಂತ್ರಣ ಆಗಿ ನಾನಾಗಿ ಬದುಕೋದಕ್ಕೆ ಸಾಧ್ಯ. ಇಲ್ಲಿ ಶರಣಾಗತಿ ಬೇಕಾಗಿದೆ, ಸಂಪೂರ್ಣ ನಂಬಿಕೆ ಬೇಕಾಗಿದೆ. ನಂಬಿಕೆಯಿಂದಲೇ ಸ್ವ ಅರಿವು ಸಾಧ್ಯ. ಈ ಸ್ವ ಅರಿವು ಅನ್ನೋದು ನನ್ನೊಳಗೆ ಬಂದ್ಬಿಡ್ತು ಅಂತ ಹೇಳಿದ್ರೆ, ನಾನು ದೈವ ನೆಲೆಯನ್ನ ಅರ್ಥಕೊಂಡಿದ್ದೀನಿ ಅನ್ನೋದಾದ್ರೆ ಮೋಸ ಮಾಡಕ್ ಹೋಗಲ್ಲ, ಇನ್ನೊಬ್ಬರ ಮನಸ್ಥಿತಿಗೆ ದುಃಖವನ್ನ ಕೊಡಲ್ಲ. ದುಃಖವನ್ನ ಕೊಡದೇ ಇದ್ದಾಗೆ ಸಮಾಜದ ಒಳಿತಿಗಾಗಿ ನನ್ನ ಕೈಲಾದಷ್ಟು ಸೇವೆಯನ್ನ ಮಾಡ್ತೇನೆ, ನಾನು ಕೃತಜ್ಞತಾ ಭಾವನೆಯಿಂದ ಜೀವಿಸ್ತೇನೆ ಅನ್ನೋದು ಸ್ವ ಅರಿವಿನಿಂದನೇ ಅದು ಜಾಗೃತವಾಗಬೇಕು. ಕೃತಜ್ಞತೆ ಅನ್ನೋದು ನಾನು ತಂದೆ ತಾಯಿಗೆ ಸಲ್ಲಿಸ್ಬೇಕಾಗತ್ತೆ, ನನ್ನ ಸಮಾಜಕ್ಕೆ ಸಲ್ಲಿಸ್ಬೇಕಾಗತ್ತೆ, ನನ್ನ ಗುರುಗಳಿಗೆ ಸಲ್ಲಿಸ್ಬೇಕಾಗತ್ತೆ, ಮತ್ತೆ ಸರ್ಕಾರಕ್ಕೆ ನನ್ನ ಕೃತಜ್ಞತೆ ಸಲ್ಲಿಸ್ಬೇಕಾಗಿದೆ. ಈ ಕೃತಜ್ಞತಾ ಮನೋಭಾವನೆ ಹೆಚ್ಚಾಗ್ಬೇಕು ಅಂದ್ರೆ ನಾನು ಸ್ವ ಅರಿವು ಜಾಗೃತ ಆಗ್ಬೇಕು, ನನ್ನ ಸ್ವಯಂ ನಿಯಂತ್ರಣ ಇರಬೇಕು. ಆಗ ಮಾತ್ರನೇ ಸಮಾಜದಲ್ಲಿ ಎಲ್ಲ ತಪ್ಪುಗಳು ಕಮ್ಮಿ ಆಗೋದು. ಒಬ್ಬೊಬ್ಬ ಮಹಾನ್ಗಳು ಒಂದೊಂದು ದೃಷ್ಟಿಕೋನದಲ್ಲಿ, ಸ್ವಾಮಿ ವಿವೇಕಾನಂದ ಅವರು ಇಡೀ ಜಗತ್ತಲ್ಲಿ ಶಕ್ತಿಯುತವಾಗಿರ್ತಕ್ಕಂಥದ್ದನ್ನ ಆ ಕಾಂತ ಶಕ್ತಿನೇ ದೈವ ಅಂತ ತೋರಿಸ್ಕೊಟ್ರು. ಆ ದೈವವನ್ನ ನಾವು ಅರಿಬೇಕಾದ್ರೆ ನಾನು ಸ್ವ ಜಾಗೃತಿ ಆಗ್ಬೇಕು, ಸ್ವ ಅರಿವು ಅನ್ನೋದು ನನ್ನಲ್ಲಿ ಮೂಡಬೇಕು. ಇಲ್ಲ ಅಂತಂದ್ರೆ ಹೇಳಿದ ಮಾತ್ರಕ್ಕೆ ನಂಬದಿರು, ಸ್ವತಃ ಚಿಂತಿಸಿಕೋ ಅಂತೇಳಿ ನಮ್ಮ ಮಹರ್ಷಿ ಹೇಳಿರ್ತಕ್ಕಂಥ, ವೇದಾದ್ರಿ ಹೇಳಿರ್ತಕ್ಕಂಥ ತತ್ವವನ್ನ ನಾನು ಜೀವನದಲ್ಲಿ ಅಳವಡಿಸ್ಕೊಂಡು, ಹಾಗೇನೆ ಅವ್ರು ಹೇಳಿರ್ತಕ್ಕಂಥ ಎಷ್ಟೋ ಒಳ್ಳೆ ಕೆಲಸ ಮಾಡ್ತೀವಿ, ಅದರಲ್ಲಿ ಎರಡು ಸಂಸ್ಕೃತಿ ನಾವು ಫಾಲೋ ಮಾಡಿದ್ರೆ ಸಾಕು. ನಾನು ನನ್ನ ಜೀವನದಲ್ಲಿ ಯಾರೊಬ್ಬರ ದೇಹಕ್ಕಾಗಲಿ ಮನಸ್ಸಿಗಾಗಲಿ ನೋವು ಕೊಡೋದಿಲ್ಲ. ನೋವಿನಲ್ಲಿರ್ತಕ್ಕಂಥವ್ರಿಗೆ ನನ್ನ ಕೈಲಾದ ಸೇವೆಯನ್ನ ಮಾಡ್ತೀನಿ. ಇಷ್ಟನ್ನೇ ಇಟ್ಕೊಂಡ್ರು ಸಾಕು. ನಾನು 60ರಿಂದ 70ರಿಂದ 80% ಅಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಬೋದು. ಆವಾಗ ನನ್ನ ಅರಿವು
ಜಾಗೃತವಾಗುತ್ತೆ, ಸ್ವ ಅರಿವು ಜಾಗೃತ ಆಗುತ್ತೆ. ಸ್ವ ಅರಿವಿನಿಂದ ಯಾವುದೇ ಸಮಾಜದ ಸೇವೆ ಮಾಡಿದ್ರು ಕೂಡ ಅಲ್ಲಿ ಇನ್ನೊಂದು ಮನಸ್ಸಿಗೆ, ಇನ್ನೊಂದು ಆತ್ಮಕ್ಕೆ ನೋವು ಕೊಡಲ್ಲ. ಇನ್ನೊಂದು ಆತ್ಮಕ್ಕೆ ನೋವು ಕೊಟ್ಟಿಲ್ಲ ಅಂದ್ರೆ ನಾನು ದೈವವನ್ನ ಸುಲಭವಾಗಿ ಅರಿಯಬಹುದು. ಪ್ರಕೃತಿಯನ್ನ ಅರಿತಂತ ನಾವು, ಪ್ರಾಣವನ್ನ ತಿಳ್ಕೊಂಡಂತ ನಾವು, ಪ್ರಾಣದ ಸ್ಥಿತಿಯನ್ನ ತಿಳಿದಂತ ನಾವು ಸ್ವ ಅರಿವಿನಿಂದ ಇನ್ನೊಂದು ಕೆಲಸ ಮಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ನನ್ನ ಭಾವನೆ, ನನ್ನ ಮಾತು, ನನ್ನ ನಡೆ ಈ ಮೂರರಲ್ಲೂ ಕೂಡ ಸ್ವ ಅರಿವು ಇದೆ ಅನ್ನೋದಾದ್ರೆ ಯಾವುದೇ ಕಾರಣಕ್ಕೂ ಮೋಸ ಹೋಗುವುದಿಲ್ಲ. ಮೋಸ ಮಾಡ್ತಕ್ಕಂಥವ್ರಿಗೆ ನಾವು ಬುದ್ಧಿಯನ್ನ ಕಲಿಸ್ತಕ್ಕಂಥ ಸ್ಥಿತಿಯನ್ನ ನಾವು ತಗೋಬಹುದು. ಉದಾಹರಣೆಗೆ ನಮ್ಮ ದೇಶದಲ್ಲಿರ್ತಕ್ಕಂಥ ಅನೇಕ ಮಹಾನ್ಗಳು ಮೋಸ ಹೋಗದೆ ಇರೋದಕ್ಕೆ ಕಾರಣ ಅವರ ಸ್ವ ಅರಿವು. ಅವ್ರಿಗೆ ಯಾರು ಮೋಸ ಮಾಡೋಕ್ಕಾಗಲ್ಲ, ಮತ್ತೆ ಅವರಿಂದ ಸಮಾಜಕ್ಕೆ ಯಾವುದೇ ದೋಷ ಉಂಟಾಗಲ್ಲ, ಸಮಾಜಕ್ಕೆ ಕೆಡುಕು ಉಂಟಾಗಲ್ಲ. ಆ ಸ್ಥಿತಿನಲ್ಲಿ ಮಾನವ ಕುಲ ಬರಬೇಕಾಗಿದೆ. ಮಾನವ ಕುಲ ಬರಬೇಕು ಅಂದ್ರೆ ನನ್ನ ಸ್ವ ಅರಿವು ಜಾಗೃತ ಆಗ್ಬೇಕಾಗಿದೆ. ನಾನು ದೈವದ ಒಂದು ಅಂಶ. ಈ ದೈವದ ಒಂದು ಅಂಶ ಆಗಿರ್ತಕ್ಕಂಥ ಇನ್ನೊಂದು ಜೀವಿನಲ್ಲೂ ದೈವ ಇದ್ದಾನೆ. ಇನ್ನೊಂದು ಜೀವಿನಲ್ಲಿ ದೈವ ಇರ್ತಕ್ಕಂಥವನ್ಗೆ ನಾನು ಆ ದೈವಕ್ಕೆ ನೋವು ಕೊಡಬಾರ್ದು. ಆ ದೈವಕ್ಕೆ ನೋವು ಕೊಟ್ಟಿಲ್ಲ ಅಂದ್ರೆ ನನ್ನಲ್ಲಿರ್ತಕ್ಕಂಥ ದೈವ, ಅದರಲ್ಲಿರ್ತಕ್ಕಂಥ ದೈವ ಎರಡೂ ಒಂದಾಗಿ ಎಲ್ಲಿ ಸೇರುತ್ತೆ? ದೈವ ನೆಲೆಯಲ್ಲಿ ಸೇರುತ್ತೆ. ಈ ಸ್ಥಿತಿಯನ್ನ ನಾನು ಅರ್ಥ ಮಾಡ್ಕೊಂಡ್ರೆ ನಾನು ಸಮಾಜಕ್ಕೆ ನೋವು ಕೊಡೋದಕ್ಕೆ ಹೋಗಲ್ಲ. ನಾನು ಸಮಾಜಕ್ಕೆ ನೋವು ಕೊಟ್ಟಿಲ್ಲ ಅಂದ್ರೆ ಆವಾಗ ನಾನು ಕೂಡ ಚೆನ್ನಾಗಿರ್ಬೋದು, ಮತ್ತೆ ಅವರು ನನ್ನನ್ನು ಚೆನ್ನಾಗಿಟ್ಕೊಳ್ತಾರೆ. ಇದನ್ನ ನಾನು ಅರಿಬೇಕಾಗಿದೆ. ಇದನ್ನ ನಾನು ಅರಿಬೇಕು ಅಂತಂದ್ರೆ ನನ್ನ ಮನಸ್ಸನ್ನ ನಿಯಂತ್ರಣ ಮಾಡಬೇಕಾಗಿದೆ. ಮನಸ್ಸಿನ ನಿಯಂತ್ರಣಕ್ಕೆ ಬೇಕಾದಷ್ಟು ಈಗ ವಿಷಯಗಳನ್ನ ತಿಳ್ಕೊಂಡಿದ್ದೀವಿ. ಏನನ್ನ ನಾನು ಸಮಾಜಕ್ಕೆ ಕೊಡಬೇಕೋ, ಏನು ಒಳಿತು ಮಾಡಬೇಕೋ, ಮುಂದಿನ ಪೀಳಿಗೆಗೆ ಏನು ನಾನು ಉಳಿಸಿ ಹೋಗ್ಬೇಕು, ಅದು ನನಗೆ ಸ್ವ ಜಾಗೃತಿಯಿಂದ ಬರಬೇಕು. ನಾನು ಯಾರಿಗಾಗಿ ನನ್ನ ಅವಿರತ ದುಡಿಮೆ ಮಾಡ್ತಾ ಇದ್ದೀನೋ, ಈ ದುಡಿಮೆಯಿಂದ ಯಾರಿಗೆ ಫಲ ಕೊಟ್ಟಂಥದ್ದು ಒಳ್ಳೆ ರೀತಿ ಇದೆಯಾ, ಕೆಟ್ಟದ ರೀತಿ ಇದೆಯಾ, ಇದನ್ನ ನಾನು ಆತ್ಮಾವಲೋಕನ ಮಾಡಿಕೊಂಡು ಆ ಸ್ವ ಅರಿವಿನಿಂದನೇ ಕೆಲಸ ಮಾಡಬೇಕು. ಹಾಗೇನೆ ಜೀವನದಲ್ಲಿ ಪರಮ ಸುಖ ಎಲ್ಲಿದೆ ಅಂತಂದ್ರೆ ನಾನು ಸ್ವ ನಿಯಂತ್ರಣ, ಸ್ವಯಂ ಜಾಗೃತ ಆದಾಗ ಮಾತ್ರನೇ ಸುಖವನ್ನ ಅನುಭವಿಸೋಕ್ ಸಾಧ್ಯ. ಸ್ವಯಂ ಜಾಗೃತ ಆಗ್ಲಿಲ್ಲ, ಸ್ವ ಅರಿವು ಬಂದಿಲ್ಲ ಅಂದ್ರೆ ನನಗೆ ಸಮಾಜದಲ್ಲಿ ಎಲ್ಲವೂ ಕೂಡ ದುಃಖದ ರೂಪದಲ್ಲೇ ಕಾಣುತ್ತೆ. ಹಾಗಾಗಿ ನನ್ನ ಜೀವನದ ಪರಮ ಸುಖವನ್ನ ನಾನು ಕಂಡ್ಕೋಬೇಕು ಅಂದ್ರೆ ನನ್ನಲ್ಲಿ ನಾನು ಸ್ವ ಅರಿವನ್ನ ಜಾಗೃತ ಮಾಡ್ಕೊಬೇಕಾಗಿದೆ. ಮಾನವನ ಜೀವನದ ಅಂತಿಮ ಗುರಿ ಏನು? ಮೋಕ್ಷ ಪಡೆಯೋದಾ, ಮುಕ್ತಿ ಪಡೆಯೋದಾ, ಅಥವಾ ದೈವ ನೆಲೆಯನ್ನ ಅರಿಯೋದಾ? ಇದನ್ನ ನಾನು ಸ್ವ ಅರಿವಿನಿಂದನೇ ಪಡ್ಕೊಬೇಕಾಗಿದೆ. ಮಾನವ ಜನ್ಮದ ಅಂತಿಮ ಗುರಿ ದೈವ ನೆಲೆಯನ್ನ ಅರಿತು 6ನೇ ಅರಿವಿನಲ್ಲಿ ಪರಿಪೂರ್ಣವಾಗಿರ್ಬೇಕು ಅಂತಂದ್ರೆ ನಾನು ಸ್ವ ಅರಿವನ್ನ ಜಾಗೃತ ಮಾಡಿಸ್ಕೋಬೇಕಾಗತ್ತೆ. ಸ್ವಯಂ ಜಾಗೃತ ಆಗ್ಬೇಕಾಗಿದೆ ನನ್ನ ಸ್ಥಿತಿ. ಮನುಕುಲದಲ್ಲಿ ಉದ್ಧಾರಕ್ಕಾಗಿ ನಾನು ಏನಾದ್ರೂ ಮಾಡ್ತಾ ಇದ್ದೇನಾ? ನಾವೆಲ್ಲರೂ ಏಕೆ ಈ ಕಾರ್ಯೋನ್ಮುಖವಾಗಬೇಕು ಅಂತಂದ್ರೆ ಮನುಕುಲ ದೈವ ನೆಲೆಯಿಂದ ಬಂದಿದೆ. ಮನುಕುಲ ಸಂತೋಷವಾಗಿರ್ಬೇಕು ಅಂತಂದ್ರೆ ನಾವು ಪ್ರತಿಯೊಬ್ಬ ಮಾನವನು ಕೂಡ ಈ ಸ್ವ ಅರಿವು, ಸ್ವಯಂ ಜಾಗೃತಿ ಹೊಂದ್ಬಿಟ್ಟಿದ್ದೀವಿ ಅಂದ್ರೆ ಆವಾಗ ಇನ್ನೊಂದು ಮನಸ್ಸಿಗೆ ನಾವು ಯಾವುದೇ ಕಾರಣಕ್ಕೂ ನೋವು ಕೊಡಲ್ಲ. ಅಲ್ಲಿ ನಾವು ದೈವ ನೆಲೆಯನ್ನ ಕಾಣ್ಬೋದು. ನಾನು ಎಲ್ಲಿಂದ ಬಂದೆ? ಬರ್ಬೇಕಾದ್ರೆ ಏನಾನ ತಗೊಂಡ್ ಬಂದಿದ್ದೀನ? ಮತ್ತೆ ಏನನ್ನ ಗಳಿಸ್ಕೊಂಡೆ? ಇಲ್ಲಿಗೆ ಬಂದು 20 ವರ್ಷ ಆಯ್ತು, 30 ವರ್ಷ ಆಯ್ತು, 40 ವರ್ಷ ಆಯ್ತು, 50 ವರ್ಷ ಆಯ್ತು, 100 ವರ್ಷ ಆಯ್ತು, ಏನನ್ನ ಇಲ್ಲಿ ಗಳಿಸ್ದೆ? ಇಲ್ಲಿ ಗಳಿಸಿದ್ಮೇಲೆ ಬಳಸಿದ್ದಾದ್ರೂ ನಾನೇನು? ಹಾಗೆ ನಾನ್ ಬಳಸಿದ್ದನ್ನ ಇಲ್ಲಿ ಉಳಿಸೋದಕ್ಕೆ ಏನ್ ಬಿಟ್ಟಿದ್ದೀನಿ? ನನ್ನಿಂದ ಏನ್ ಉಳಿತಾ ಇದೆ? ಯಾರಿಗಾಗಿ ನಾನು ಬದುಕ್ತಾ ಇದ್ದೀನಿ? ಸ್ನೇಹಿತರೆ, ತುಂಬಾ ಚೆನ್ನಾಗಿರ್ತಕ್ಕಂಥ ಇದನ್ನ ಅರ್ಥ ಮಾಡ್ಕೊಂಡ್ರೆ ಅಂತಿಮವಾಗಿ ನಾವ್ ಎಲ್ಲಿಗೆ ಹೋಗ್ತೀವಿ ಅನ್ನೋದನ್ನ
ತಿಳ್ಕೋಬೇಕು ಅಂದ್ರೆ ನನ್ಗೆ ಸ್ವ ಅರಿವು ಬೇಕಾಗಿದೆ, ಸ್ವಯಂ ಜಾಗೃತಿ ಬೇಕಾಗಿದೆ. ಹಾಗಾದ್ರೆ ನಾನಿನ್ನು ಹೋಗ್ಬೇಕಾದ್ರೆ ಏನನ್ನ ಕೊಂಡು ಹೋಗ್ತೀನಿ ಅನ್ನೋದನ್ನ ತಿಳ್ಕೊಂಡ್ರೆ ಸಂಪೂರ್ಣವಾಗಿ ಇಲ್ಲಿ ಬ್ರಹ್ಮ ಜ್ಞಾನನೇ ಬರುತ್ತೆ. ಬ್ರಹ್ಮನನ್ನ ಅರಿತು ಬೇಕು ಅಂದ್ರೆ ನನ್ನಲ್ಲಿ ಒಳಗಡೆ ಇರ್ತಕ್ಕಂಥ ಆತ್ಮದನ್ನ ಅನುಭವಿಸ್ಬೇಕು. ಆತ್ಮದ ಜಾಗೃತಿಯನ್ನ ನಾನು ತಗೋಬೇಕು. ಈ ಆತ್ಮಾನುಭವವನ್ನು ತಗೊಂಡು ಇಲ್ಲಿರ್ತಕ್ಕಂಥ ಗೊಂದಲಗಳನ್ನ ನಿವಾರಣೆ ಮಾಡ್ಬೇಕಾದ್ರೆ, ಇಲ್ಲಿರ್ತಕ್ಕಂಥ ಗೊಂದಲಗಳಿಗೆ ಪರಿಹಾರ ಸಿಕ್ಬೇಕು ಅಂದ್ರೆ ನನ್ನಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಸ್ವ ಅರಿವು, ಸ್ವಯಂ ಜಾಗೃತ ಸ್ಥಿತಿ ಬರಬೇಕಾಗಿದೆ. ಪ್ರತಿಯೊಂದು ಮಾನವನಿಗೂ ಇದು ಬಂತು ಅಂತ ಹೇಳಿದ್ರೆ ಯಾರು ಕೂಡ ತಪ್ಪು ಮಾಡಕ್ ಹೋಗಲ್ಲ. ತಪ್ಪು ನಡೆದಿಲ್ಲ ಅಂದ್ರೆ ಮನುಕುಲಕ್ಕೆ ಯುದ್ಧನೇ ಬೇಡ. ಮನುಕುಲ ಯುದ್ಧದಲ್ಲಿ ಇಲ್ಲ ಅಂತಂದ್ರೆ ಸಂಪೂರ್ಣವಾಗಿ ಬಾರ್ಡರ್ಗಳನ್ನ ತೆಗ್ದಾಕ್ಬೋದು. ಬಾರ್ಡರ್ಗಳನ್ನ ತೆಗ್ದಾಕಿದೀವಿ ಅಂತಂದ್ರೆ ಅದಕ್ಕೆ ಏನ್ ಬೇಕು ಅಂದ್ರೆ ಸ್ವ ಅರಿವು, ಸ್ವಯಂ ಜಾಗೃತಿ ಬೇಕಾಗಿದೆ. ಇದೆಲ್ಲವನ್ನ ಗಮನಿಸಿದಾಗೆ ನನಗೆ ಹೆಚ್ಚು ಇವತ್ತು ನಾನು ಆತ್ಮಾವಲೋಕನ, ಮನಸ್ಸಿನ ಅಲೆಯನ್ನ ನಿಯಂತ್ರಿಸಿ ಆತ್ಮಾವಲೋಕನ ಮಾಡಿಕೊಂಡು ಸ್ವಯಂ ಜಾಗೃತ ಸ್ಥಿತಿಯನ್ನ ಬೆಳೆಸ್ಕೊಂಡ್ರೆ ನಾನು ನನ್ನ ಜೀವನದಲ್ಲಿ ಯಾರಿಗೂ ನೋವು ಕೊಡಲ್ಲ. ನೋವಿನಲ್ಲಿರ್ತಕ್ಕಂಥವ್ರಿಗೆ ನಾನು ಕೈಲಾದ ಸಹಾಯವನ್ನ ಮಾಡ್ತಾ ಸಮಾಜದ ಏಳಿಗೆಗಾಗಿ ನನ್ನ ಕೊಡುಗೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಸಮಾಜವನ್ನ ತಿದ್ದೋದ ರೀತಿಯಲ್ಲಿ ಸಮಾಜನ ತಿದ್ದಕ್ಕಾಗದೆ ಹೋದ್ರೆ ಫಸ್ಟ್ ನನ್ನಲ್ಲಿ ನನ್ನ ಆತ್ಮವನ್ನ, ನನ್ನ ಕಳಂಕವನ್ನ ತಿದ್ದಬೇಕಾಗಿದೆ. ನನ್ನ ಸಂಚಿತ ಕರ್ಮ ನಾನು ಹೋಗ್ಲಾಡ್ಸ್ಕೋಬೇಕು, ನನ್ನ ಪ್ರಾರಬ್ಧ ಕರ್ಮವನ್ನು ಹೋಗ್ಲಾಡ್ಸ್ಕೋಬೇಕು, ನನ್ನ ಅಕಾಮ್ಯ ಕರ್ಮವನ್ನು ಹೋಗ್ಲಾಡ್ಸ್ಕೋಬೇಕು. ಆಗ ಮಾತ್ರನೇ ಸ್ವಯಂ ಜಾಗೃತಿ ಆಗೋದಕ್ಕೆ ಸಾಧ್ಯ. ನಾನು ಸ್ವಯಂ ಜಾಗೃತಿ ಆದ್ರೆ ಪ್ರಪಂಚವೆಲ್ಲವೂ ಕೂಡ ಚೆನ್ನಾಗಿ ಕಾಣುತ್ತೆ. ನನ್ನ ಸ್ವಯಂ ಜಾಗೃತಿ ಆಗದ ಹೊರತು ನಾನು ಪ್ರಪಂಚವನ್ನ ಕೆಟ್ಟ ಭಾವನೆಯಿಂದ, ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇರ್ತೇನೆ. ಸ್ನೇಹಿತರೆ, ಇವತ್ತು ನಮ್ಗೊಂದು ಒಳ್ಳೆ ಸದಾವಕಾಶ ಸಿಕ್ಕಿದೆ. ಮಹರ್ಷಿಯವರು ಸಿಕ್ಕಿದ್ದಾರೆ, ಮಹರ್ಷಿಯವರ ತತ್ವ ಸಿಕ್ಕಿದೆ. ಕಾಲಕ್ಕೆ ಒಂದೊಂದು ತತ್ವ ಬಂದಿದೆ. ಭಗವದ್ಗೀತೆ ಬಂತು, ರಾಮಾಯಣ ಬಂತು, ಯೇಸು ತಂದ್ರು, ಮೊಹಮ್ಮದ್ ಪೈಗಂಬರ್ ತಂದ್ರು. ಹಾಗೇನೆ ಎಲ್ಲ ತತ್ವಗಳು ಆ ಕಾಲಕ್ಕೆ ತಕ್ಕಂಗೆ ಇತ್ತು. ವಿಶಿಷ್ಟ ಅದ್ವೈತ ಸಿದ್ಧಾಂತ ಬಂತು, ಅದ್ವೈತ ಸಿದ್ಧಾಂತ ಬಂತು, ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ ಬಂತು. ಎಲ್ಲ ಕಾಲಕ್ಕೂ ಅದೇ ತಕ್ಕಂಗೆ ಬಂದಂಗೆ ಪರಮಾತ್ಮ ಹೇಳಿರೋ ರೀತಿ ಆ ಕಾಲಕ್ಕೆ ಒಬ್ಬ ಮಹಾನ್ ಬಂದು ಸಮಾಜವನ್ನ, ತಪ್ಪುಗಳನ್ನ ತಿದ್ದುತ್ತಾರೆ ಅಂತ ಹೇಳಿರೋದು ನಿಜನೇ ಆಗಿರೋದ್ರಿಂದ ಈ ಕಾಲಕ್ಕೆ, ಈ ಸಮಯಕ್ಕೆ ವೇದಾದ್ರಿಯಂ ಬಂದಿದೆ. ವೇದಾದ್ರಿಯಂ ಇಡೀ ಜೀವನದಲ್ಲಿ ಸ್ವ ಜಾಗೃತಿ ಮಾಡ್ಕೊಳ್ತಕ್ಕಂಥ ಔಷಧಿಯನ್ನು ಕೊಟ್ಟಿದ್ದಾರೆ. ಇದನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ನಾನೂ ಅನುಭವಿಸಿ ಸಮಾಜಕ್ಕೂ ಅದನ್ನ ಕೊಡೋಣ ಅಂತ ಹೇಳ್ತಾ ಈ ಒಂದು ಚರ್ಚೆಯಲ್ಲಿ ಅನೇಕ ಒಳ್ಳೆ ವಿಚಾರಗಳು ಬಂದಿದೆ. ಅದರಲ್ಲಿ ಏನಾದ್ರು ಬಾಯ್ತಪ್ಪಿ ಯಾವ್ದಾದ್ರು ಆಗದೆ ಇರ್ತಕ್ಕಂಥ ವಿಚಾರಗಳಿದ್ರೆ ಅದನ್ನೆಲ್ಲ ಮನ್ನಿಸಿ ಒಳ್ಳೆ ವಿಚಾರನ ಮಾತ್ರನೇ ನಾವು ಇವತ್ತು ತಗೊಳ್ಳೋಣ ಅಂತ ಹೇಳ್ತಾ ನನ್ನ ಸ್ವ ಜಾಗೃತಿ ಅಥವಾ ಸ್ವ ಅರಿವು, ಸ್ವಯಂ ಜಾಗೃತಿ ಇದನ್ನ ಹೆಚ್ಚು 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 ಪ್ರತಿನಿತ್ಯ ಬೆಳಗಿಂದ ಸಂಜೆವರೆಗೂ ಮನನ ಮಾಡ್ತಾ 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 ನನ್ನಿಂದ ತಪ್ಪುಗಳು ಸಂಪೂರ್ಣವಾಗಿ ನಾಶ ಆಗ್ಬೇಕು, ನಾನು ಜಾಗೃತ ಸ್ಥಿತಿನಲ್ಲಿ ಬದುಕಬೇಕು ಅನ್ನೋದನ್ನ ತಿಳ್ಕೊಳ್ತಾ ಈ ಒಂದು ಚಿಂತನೆಯನ್ನ ಮುಗಿಸ್ಕೊಳ್ಳೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಪ್ರಾಧ್ಯಾಪಕರಿಗೆ ಧನ್ಯವಾದಗಳು. ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದ್ರೂ ಇವತ್ತಿನ ವಿಷಯದ ಬಗ್ಗೆ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಆನ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ಸ್ನೇಹಿತರೆ, ನೀವು ಪ್ರಶ್ನೆಗಳನ್ನ ಕೇಳಕ್ ಮುಂಚೆ ಒಂದು ಪ್ರಮುಖವಾದ ಸೂಚನೆ. ವಿಶ್ವ ಸಮುದಾಯ ಸೇವಾ ಸಂಘ ವಿಷನ್ ಫಾರ್ ವಿಸ್ಡಮ್ ಆಲಿಯಾರ್ ಆಯೋಜಿಸಿರುವ ಸ್ಕೈ ಯೋಗ ಆನ್ಲೈನ್ ಪ್ರಾಥಮಿಕ ತರಗತಿಗಳು ಈಗ ಕನ್ನಡ ಭಾಷೆಯಲ್ಲಿ ಆರಂಭವಾಗಿದೆ. ಈ ಕೊರೋನಾ ಎಂಬ ಸಾಂಕ್ರಾಮಿಕ ಕಾಲದಲ್ಲಿ ಮಾನಸಿಕವಾಗಿ ಬಹಳ ನೊಂದಿರುವವರಿಗೆ, ಆರೋಗ್ಯದ ಸಮಸ್ಯೆ ಇರುವವರಿಗೆ, ಧ್ಯಾನ ಕೇಂದ್ರಕ್ಕೆ ಬರಲು ಸಾಧ್ಯವಾಗದೇ ಇರುವವರಿಗೆ ತಮ್ಮ ಮನೋಶಕ್ತಿಯನ್ನು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಆನ್ಲೈನ್ ಫೌಂಡೇಶನ್ ಕೋರ್ಸ್ ಅನ್ನು ನಿಮ್ಮ ಮನೆಯಿಂದಲೇ ಕಲಿಯಲು ಒಂದು ಅತ್ಯುತ್ತಮ ಅವಕಾಶವಾಗಿದೆ ಸ್ನೇಹಿತರೆ. ಅದಲ್ಲದೆ ಶಾಲಾ ಕಾಲೇಜು ತೆರೆಯದ ಇರುವ ಈ ಕಾಲದಲ್ಲಿ
ಮಕ್ಕಳಿಗೆ ಸದ್ಗುಣಗಳನ್ನು ಬೆಳೆಸಿಕೊಳ್ಳಲು, ಆರೋಗ್ಯವನ್ನು ಕಾಪಾಡಿಕೊಳ್ಳಲು, ಪರೀಕ್ಷೆಗಳನ್ನು ಧೈರ್ಯವಾಗಿ ಎದುರಿಸಲು ಇದೊಂದು ಸದವಕಾಶ ಸ್ನೇಹಿತರೆ. ವಿಷನ್ ಫಾರ್ ವಿಸ್ಡಮ್ ರವರು ವಿದ್ಯಾರ್ಥಿಗಳಿಗಾಗಿ ಈ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಅನ್ನು ಕಡಿಮೆ ದರದಲ್ಲಿ ನೀಡುತ್ತಿದ್ದಾರೆ. ಇದಲ್ಲದೆ ಸ್ನೇಹಿತರೆ, ಆರೋಗ್ಯವಾಗಿರುವವರು ಕೂಡ ತಮ್ಮ ಮನೋಶಕ್ತಿಯನ್ನು, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಉತ್ತಮ ಆರೋಗ್ಯವನ್ನು ಪಡೆಯಲು ನೀವೆಲ್ಲರೂ ನಿಮ್ಮ ಎಲ್ಲ ಸ್ನೇಹಿತರು, ಸಂಬಂಧಿಕರು ಮತ್ತು ನೆರೆಹೊರೆಯವರನ್ನು ಈ ಸ್ಕೈ ಯೋಗದ ಫೌಂಡೇಶನ್ ಕೋರ್ಸ್ಗಳನ್ನು ಕಲಿಯಲು ಪ್ರೋತ್ಸಾಹಿಸಬೇಕಾಗಿ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ ಸ್ನೇಹಿತರೆ. ಈ ಒಂದು ಫೌಂಡೇಶನ್ ಕೋರ್ಸ್ ಈಗ 2 ಬ್ಯಾಚ್ ಅಲ್ಲಿ ನಡೆಯಲಿದೆ. ಬೆಳಿಗ್ಗೆ 6ರಿಂದ 7:30 ಮತ್ತೆ ಸಂಜೆ 7ರಿಂದ 8:30. ಈಗ 5ನೇ ಬ್ಯಾಚ್ ಡಿಸೆಂಬರ್ 1ರಿಂದ ಆರಂಭವಾಗಲಿದೆ ಸ್ನೇಹಿತರೆ. ಆದ್ದರಿಂದ ಎಲ್ಲರೂ ತಡ ಮಾಡದೆ ನಿಮ್ಮ ಸ್ನೇಹಿತರು ಮತ್ತು ನೆರೆಹೊರೆಯನ್ನು ಪ್ರೋತ್ಸಾಹಿಸಿ. ನಾಳೆ ಲಾಸ್ಟ್ ಡೇಟ್ ಇದೆ ಅದು ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ. ಈ ಪ್ರಾಥಮಿಕ ತರಗತಿಗಳನ್ನು ಕಲಿಯಲು ತಕ್ಷಣ ಎಲ್ಲರೂ www.kundaliniyoga.edu.in ಎಂಬ ವೆಬ್ಸೈಟ್ಗೆ ಭೇಟಿ ನೀಡಿ ತಮ್ಮ ತಮ್ಮ ಹೆಸರುಗಳನ್ನು ನೋಂದಾಯಿಸಿ ದೈವದ ಹಾಗೂ ಗುರುಗಳ ಕೃಪೆಗೆ ಪಾತ್ರರಾಗುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು ಸ್ನೇಹಿತರೆ. ಯಾರಿಗಾದ್ರೂ ಇವತ್ತಿನ ವಿಷಯದ ಬಗ್ಗೆ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಆನ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್, ಯಾರು ಹ್ಯಾಂಡ್ಸ್ ರೇಸ್ ಮಾಡಿಲ್ಲ, ಮುಗಿಸ್ಕೊಳ್ಳೋಣ ಸರ್. ಥ್ಯಾಂಕ್ ಯು ವೆರಿ ಮಚ್. ಬಾಳ್ಗೆ ಸಮೃದ್ಧಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಸ್ನೇಹಿತರೆ, ಈ ದಿನದ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಪ್ರಾಧ್ಯಾಪಕರಿಗೆ ಧನ್ಯವಾದ ಹೇಳುವ ಸಮಯ. ಎಲ್ಲರೂ ಮನಸ್ಸನ್ನು ತುರಿಯಮ್ಮನಲ್ಲಿ ಕೇಂದ್ರೀಕರಿಸಿ ಅವರನ್ನು ಹಾರೈಸೋಣ. ಸ್ಕೈ ಪ್ರಾಧ್ಯಾಪಕರಾದ ಗೋವಿಂದರಾಜು ಸರ್ ಅವರು ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ನಡೆಯಲಿ ಅಂತ ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ನಾಳಿನ ಆತ್ಮ ಸಂಗಮ ಕಾರ್ಯಕ್ರಮಗಳ ವಿವರಗಳು ಹೀಗಿವೆ. ನಾಳೆ ಬೆಳಿಗ್ಗೆ 5:45ಕ್ಕೆ ಪಂಚಭೂತ ನವಗ್ರಹ ಧ್ಯಾನ, 6:30ಕ್ಕೆ ಕಾಯಕಲ್ಪ ಮತ್ತು ದೇಹಾಭ್ಯಾಸ. ನಾಳೆ ಮಧ್ಯಾಹ್ನ 2 ಗಂಟೆಗೆ ತಮಿಳಿನಲ್ಲಿ ಪಂಚಭೂತ ನವಗ್ರಹ ಧ್ಯಾನ, 2:30ಕ್ಕೆ ಮೆಡಿಟೇಷನ್ ಅಂಡ್ ಲೈಫ್ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಪ್ರಾಧ್ಯಾಪಕರಾದ ಪುಳವಾರ್ ನಟರಾಜನ್ ಸರ್ ಅವರು. ಸ್ನೇಹಿತರೆ, ನಾಳೆ ಸಂಜೆ 4:15ಕ್ಕೆ ಆತ್ಮ ಸಂಗಮ ಕಾರ್ಯಕ್ರಮ ಕನ್ನಡದಲ್ಲಿ ಪಂಚಭೂತ ನವಗ್ರಹ ಧ್ಯಾನದೊಂದಿಗೆ ಆರಂಭವಾಗಲಿದೆ. 4:45ಕ್ಕೆ ವಿಶ್ವಶಾಂತಿಗಾಗಿ ಹಾರೈಕೆ, 4:55ಕ್ಕೆ ಜೀವನ ದರ್ಶನ ಲೈಫ್ಸ್ ದರ್ಶನ್ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಪ್ರಾಧ್ಯಾಪಕರಾದ ಭಾಗ್ಯಮ್ಮ ಮೇಡಮ್ ರವರು. ಧನ್ಯವಾದಗಳು ಸ್ನೇಹಿತರೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ದಿನದ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಆತ್ಮ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದಿಸುತ್ತೇನೆ. ಈ ಕಾರ್ಯಕ್ರಮ ನಡೆಯಲು ಸಹಕಾರ ನೀಡಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಇರುವ ಎಲ್ಲಾ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರೋ ಎಲ್ಲಾ ಮಾಸ್ಟರ್ಸ್ ಹಾಗೂ ಪ್ರೊಫೆಸರ್ಸ್ ಗಳಿಗೂ ಧನ್ಯವಾದಗಳು. ಈ ಆತ್ಮ ಸಂಗಮ ಕಾರ್ಯಕ್ರಮ ಯಶಸ್ವಿಪೂರ್ಣವಾಗಿ ನಡೆಯಲು ಪ್ರಮುಖ ಪಾತ್ರ ವಹಿಸಿರುವವರು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರು ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ದಯವಿಟ್ಟು ನಮ್ಮ ಆತ್ಮ ಸಂಗಮ ಕಾರ್ಯಕ್ರಮದ ವಿವರಗಳನ್ನು ಹಾಗೂ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಬಗೆಗಿನ ವಿವರಗಳನ್ನು ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರೊಡನೆ ಹಂಚಿಕೊಳ್ಳಿ. ಗುರು ವೇದಾದ್ರಿ ಮಹರ್ಷಿಯವರ ಆಧ್ಯಾತ್ಮಿಕ ತತ್ವಗಳು ಪ್ರಪಂಚದ ಎಲ್ಲಾ ಜನರಿಗೂ ಸಿಗಲಿ ಎಂದು ಬಯಸುತ್ತೇವೆ. ಸ್ನೇಹಿತರೆ, ಈಗ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಸರ್ವೇ ಜನೋ ಸುಖಿನೋ ಭವಂತು. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ,
ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ. ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.